नमो अरिहन्ताणं नमो सिद्धाणं नमो आयिर्याणं नमो वज्झायाणं नमो लोये सौवसाहूणं येसु पंच नमो यारु सौवपावपणासनो मंगलाणं च सव्वेशिं परमं हवै मंगलम्. ವಿಷಯಾನುಕ್ರಮಣಿಕೆಯ ನಂತರ ಮಂಗಲಾಚರಣೆ ಇದೆ. ಅದನ್ನು ಎಲ್ಲರೂ ಕೂಡಿ ಮಂಗಲಾಚರಣೆಯನ್ನು ಮಾಡೋಣ. ತಕ್ಕೊಳ್ಳಿ. ಎರಡು ಪಾನ್ ತೆಗೆದ ನಂತರ ಮಂಗಲಾಚರಣೆ. ಅರಿಹಂತರ ಸ್ತುತಿ. ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ, ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ, ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. पंचपरमेष्ठी भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, ಇದೇ ಪುಸ್ತಕದಲ್ಲಿ ಮಂಗಲಾಚರಣೆ ಆದ ನಂತರ ಗುರುವಂದನ ಮತ್ತು ಜಿನವಾಣಿ ವಂದನ ಅಂತಿದೆ. ಅದನ್ನು ಕೂಡ ಹೇಳುವಾಗ ನೆನಪಿರಲಿ, ಒಂದೇ ಪುಟದಲ್ಲಿ ಇವೆಲ್ಲ ಇದೆ. ಇದನ್ನು ಉಚ್ಚಾರಣೆ ಮೊದಲನೇ ಪಾಠದಲ್ಲಿ ಧರ್ಮದ ಸ್ವರೂಪವನ್ನು ತಿಳಿಸಿಕೊಟ್ಟಿರೋದು, ಎರಡನೆಯ ಪಾಠದಲ್ಲಿ ಪಂಚ ಪರಮಿಷ್ಠಿಗಳೆಂದರೆ ಯಾರು, ಆ ಪಂಚಪರಮೇಷ್ಠಿಗಳ ಸ್ವರೂಪವನ್ನು ಹೇಳಿಕೊಟ್ಟಿದೆ. ಮೂರನೆಯ ಪಾಠದಲ್ಲಿ ಮಂಗಲ ಅನ್ನುವಂಥವುಗಳು ನಾಲ್ಕಿವೆ. ಅರ್ಹಂತ ಮಂಗಲ, ಸಿದ್ಧ ಮಂಗಲ, ಸಾಧು ಪರಮೇಷ್ಠಿ ಮಂಗಲ ಮತ್ತು ಕೇವಲಿ ಪ್ರಣೀತ ಧರ್ಮ ಮಂಗಲ. ಮಂಗಲಗಳೆಷ್ಟು, ಉತ್ತಮಗಳೆಷ್ಟು, ಶರಣಗಳೆಷ್ಟು ಅನ್ನುವುದನ್ನು ಈ ಮಂಗಲ ಪಾಠದ ಮುಖಾಂತರ ತಿಳಿಸಿದೆ. ನಾಲ್ಕನೆಯದು ಅಭಿವಾದನ. ಅಭಿವಾದನ ಪಾಠದಲ್ಲಿ ನಮಗೆ ಬೇಕಾಗುವಂತಹ ಸಾಮಾನ್ಯ ಜನರಲ್ ನಾಲೆಜ್ ಅಂತಾರಲ್ಲ, ನಾವು ಯಾರಾದರೂ ಭೇಟಿಯಾದರು ಅಂತಂದರೆ ಅವರಿಗೆ ನಾವು ಜೈ ಜಿನೇಂದ್ರ ಅಂತ ಹೇಳ್ತೇವೆ. ಈ ಥರ ಜೈನ ಧರ್ಮದ ಅನುಸಾರವಾಗಿ ಮುನಿಗಳಿಗೆ ಏನು ಅನ್ನಬೇಕು, ಆರಿಕೆಯರಿಗೆ ಏನು ಅನ್ನಬೇಕು, ಪ್ರತಿಮಾಧಾರಿಗಳಿದ್ದರೆ ಅವರಿಗೆ ಏನು ಅನ್ನಬೇಕು, ಮತ್ತು
ಅವಿರತ ಸಮ್ಯಕ್ ದೃಷ್ಟಿಗಳು ಅಂತಂದರೆ ಮಿಥ್ಯಾತ್ವ ತ್ಯಾಗವುಳ್ಳ ಶ್ರಾವಕ ಶ್ರಾವಕರಿಗೆ ಏನು ಅನ್ನಬೇಕು, ಇದನ್ನೆಲ್ಲ ಈ ಪಾಠದಲ್ಲಿ ಹೇಳಿಕೊಟ್ಟಿದೆ. ಆಮೇಲೆ ಇಂಥ ಒಂದು ಅವಿವಾದನ ಶಬ್ದಗಳನ್ನು ಕುರಿತು ಆ ಶಬ್ದಗಳಿಗೆ ಇರುವಂತಹ ಅರ್ಥ ಏನು ಅನ್ನುವುದನ್ನು ಕೂಡ ಹೇಳಿದೆ. ಇದು 5ನೇ ಪಾಠದಲ್ಲಿ. 6ನೇ ಪಾಠದಲ್ಲಿ ಶ್ರಾವಕರು, 6ನೇ ಪಾಠದಲ್ಲಿ ಶ್ರಾವಕ ಅಂದರೆ ಏನು, ಶ್ರಾವಕ ಅಂತ ಯಾರಿಗೆ ಹೇಳಬೇಕು, ಶ್ರಾವಕ ಶಬ್ದದ ಅರ್ಥ ಏನು, ಶ್ರಾವಕರಲ್ಲಿ ಎಷ್ಟು ಭೇದಗಳು ಮತ್ತು ಶ್ರಾವಕರಿಗೆ ಇರುವಂತಹ ಮುಖ್ಯವಾದ ಧಾರ್ಮಿಕ ಅನುಷ್ಠಾನಗಳು ವ್ರತಗಳು ಯಾವ್ಯಾವು ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. 7ನೇ ಪಾಠದಲ್ಲಿ ಶ್ರಾವಕರು ಮರಣ ಮಾಡಿಕೊಳ್ಳುವಾಗ ಎಷ್ಟು ಪ್ರಕಾರದ ಮರಣಗಳನ್ನು ಶ್ರಾವಕ ಅವಸ್ಥೆಯಲ್ಲಿ ಮಾಡಿಕೊಳ್ಳಬಹುದು. ನಾವು ಸಂಸಾರದಲ್ಲಿ ಜನ್ಮ ತಾಳುತ್ತೇವೆ ಅಂತಂದರೆ ಮರಣವೂ ಕೂಡ ನಿಶ್ಚಿತವಾಗಿ ಆಗೇ ಆಗುತ್ತೆ. ಜನ್ಮ ಆದ ನಂತರ ಮರಣ, ಮರಣ ಆದ ನಂತರ ಜನ್ಮ, ಇದು ಬಿಟ್ಟದ್ದಲ್ಲ. ಎಲ್ಲಿವರೆಗೆ ನಾವು ಸಂಸಾರದಲ್ಲಿದ್ದೇವೆಯೋ ಅಲ್ಲಿ ತನಕ ಜನ್ಮ ಮರಣ ಆಗೇ ಆಗೋದು. ಆದರೆ ನಮ್ಮೆಲ್ಲರಿಗೆ ಇರುವಂತಹ ಒಂದು ಅಪೇಕ್ಷೆ ಅದೇನು ಅಂತಂದರೆ, ನಾವು ಒಳ್ಳೆಯ ಮರಣದಿಂದ ಮರಣ ಮಾಡಿಕೊಳ್ಳಬೇಕು, ಒಳ್ಳೆಯ ಮರಣ ನಮಗೆ ಆಗಬೇಕು ಅನ್ನುವಂಥ ಇಚ್ಛೆಯೂ ಕೂಡ ಪ್ರತಿಯೊಬ್ಬರಿಗೂ ಇರ್ತದೆ. ಅದಕ್ಕಾಗಿ ಅಂತ್ಯ ಸಮಯದಲ್ಲಿ ನಾವು ನಮೋಕಾರ ಮಂತ್ರವನ್ನು ಹೇಳ್ತೇವೆ. ಅಂತ್ಯ ಸಮಯದಲ್ಲಿ ಎಲ್ಲ ಸಂಸಾರದ ಚಿಂತೆಗಳನ್ನು, ಮೋಹ ಮಾಯೆಗಳನ್ನೆಲ್ಲ ತ್ಯಾಗ ಮಾಡಿ ಶಾಂತ ರೀತಿಯಿಂದ ಪ್ರಾಣ ಬಿಡುವುದಕ್ಕೆ ಅಪೇಕ್ಷೆಯನ್ನು ಪಡ್ತೀವಿ. ಮತ್ತು ಇಂಥ ಒಂದು ಅಪೇಕ್ಷೆಯಿಂದ ಒಳ್ಳೆಯ ಮರಣ ಆಗಲಿ ಅನ್ನುವಂಥ ಉದ್ದೇಶದಿಂದ ನಮಗೆ ಸಲ್ಲೇಖನ ಮರಣ ಆಗಲಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡಿರ್ತೀವಿ. ಮರಣ ಮಾಡಿಕೊಳ್ಳುವಾಗ ನಮಗೆ ಎಂಥ ಮರಣ ಆಗಬೇಕು, ಸಲ್ಲೇಖನ ಮರಣ ಆಗಬೇಕು ಅಥವಾ ಸಾಮಾನ್ಯ ಮರಣ ಆಗಬೇಕು? ಸಲ್ಲೇಖನ ಮರಣ ಆಗಬೇಕು. ಎಲ್ಲರಿಗೂ ಸಲ್ಲೇಖನ ಮರಣ ಬೇಕೇ ಬೇಕು. ಸಲ್ಲೇಖನ ಮರಣ ಯಾವಾಗ ಆಗ್ತದೆ? ಎಂಥ ಒಂದು ನಮ್ಮ ಆಚಾರ ವಿಚಾರಗಳು ಇದ್ದಾಗ ಸಲ್ಲೇಖನ ಮರಣ ಅನ್ನತಕ್ಕಂಥದ್ದು ಆಗಲಿಕ್ಕೆ ಸಾಧ್ಯ ಅನ್ನುವುದನ್ನು ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ಳೋಣ. 8ನೇ ಪಾಠದಲ್ಲಿ ಸಂವಹನ ಅಂದರೆ ಏನು? ಈ ಸಂವಹನ ಅನ್ನುವಂತಹ ಶಬ್ದ ಎಲ್ಲಿಯೂ ಕೂಡ ಲೋಕ ವ್ಯವಹಾರದಲ್ಲಿ ಕೇಳಲಿಕ್ಕೆ ಸಿಕ್ಕೋದೇ ಇಲ್ಲ. ಸಂವಹನ ಬೇರೆ, ಸಹನ ಬೇರೆ. ಸಹನಶೀಲತೆ, ಸಂವಹನ ಇವು ಬೇರೆ. ಇದು ಸಂವಹನ ಅಂತಂದರೆ ನಾವು ಶರೀರವನ್ನು ಹೊಂದಿ ಜನ್ಮ ತಾಳಿದಾಗ ಶರೀರದಲ್ಲಿ ಯಾವುದೋ ಒಂದು ಶಕ್ತಿ ನಮಗೆ ಅವಶ್ಯವಾಗಿ ಸಿಕ್ಕಿರ್ತದೆ. ಒಂದು ಶಕ್ತಿ ಸಿಕ್ಕಿರ್ತದೆ. ಆ ಶಕ್ತಿಯಲ್ಲಿ ವ್ಯತ್ಯಾಸವೂ ಕೂಡ ಇರ್ತದೆ. ಇಂಥ ವ್ಯತ್ಯಾಸ, ಶರೀರದ ಶಕ್ತಿಯ ವ್ಯತ್ಯಾಸ ಅಂತಂದರೆ 6 ಪ್ರಕಾರದ್ದಾಗಿರ್ಬೋದು. 1ನೇದು, 2ನೇದು, 3ನೇದು ಕ್ವಾಲಿಟಿ ಅಪೇಕ್ಷೆಯಿಂದ. ಯಾರಿಗೆ ಉತ್ಕೃಷ್ಟವಾಗಿರತಕ್ಕಂತಹ ಶಕ್ತಿ ಇರ್ತದೆ ಅಂಥವರಿಗೆ ವಜ್ರ ವೃಷಭ ನಾರಾಸವನ ಅಂತ ಹೇಳ್ತಾರೆ. ವಜ್ರ ವೃಷಭ ನಾರಾಸನ ಅಂದರೆ ಮೊದಲನೆಯ ಮಟ್ಟದ ಉಚ್ಚ ಕ್ವಾಲಿಟಿಯ ಶರೀರ. ಆ ಶರೀರವನ್ನು ಒಂದು ವೇಳೆ ನಾವು ಜನ್ಮದಿಂದಲೇ ಪ್ರಾಪ್ತ ಮಾಡಿಕೊಂಡಿದ್ದೇವೆ ಅಂತಂದರೆ ಅದು ಪುಣ್ಯಕರ್ಮದ ಉದಯ. ಇಂಥ ಒಂದು ಉತ್ಕೃಷ್ಟ ಪುಣ್ಯಕರ್ಮದ ಉದಯದಲ್ಲಿ ಒಳ್ಳೆಯ ಶರೀರ ಸಿಕ್ಕಾಗ ನಾವು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು. ಉತ್ಕೃಷ್ಟ ಶರೀರ ಸಿಕ್ಕಾಗ ಮೋಕ್ಷವಾಗಬಹುದು. ಮೋಕ್ಷ ಒಂದು ವೇಳೆಯಲ್ಲಿ ಆಗಲಿಲ್ಲ ಅಂತಂದರೆ ನಾವು ಸ್ವರ್ಗದ ಅಂತಿಮ ಮೆಟ್ಟಲನ್ನು ಹತ್ತಬಹುದು. ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗಲಿಲ್ಲ, ಮೋಕ್ಷಕ್ಕೂ ಹೋಗಲಿಕ್ಕೆ ಆಗಲಿಲ್ಲ ಅಂತಂದರೆ ಅದೇ ಒಂದು ಶರೀರದ ಉತ್ಕೃಷ್ಟವಾದ ಶಕ್ತಿಯನ್ನು ನಾವು ದುರುಪಯೋಗ ಮಾಡಿಕೊಳ್ತೀವಿ ಅಂತಂದರೆ ಆ ಒಂದು ಪಾಪಕರ್ಮದ ಕಾರಣದಿಂದ, ಕಾರ್ಯಗಳ ಕಾರಣದಿಂದ ನಾವು 7ನೇ ನರಕದ ಅಂತಿಮ ಪಾತಾಳದ ಜನ್ಮವನ್ನು ತಾಳಬಹುದು. ಇಂಥ 7ನೇ ನರಕಕ್ಕೆ ಹೋಗುವಂತಹ ಶಕ್ತಿ, ಸ್ವರ್ಗದಲ್ಲಿ ಹೋಗುವುದಾದರೆ ಸರ್ವಾರ್ಥ ಸಿದ್ಧಿವರೆಗೆ ಹೋಗಿ ಜನ್ಮ ತಾಳುವಂಥ ಶಕ್ತಿ, ಮತ್ತು ಮೋಕ್ಷಕ್ಕೆ ಹೋಗುವುದಾದರೆ
ಸಂಸಾರದಿಂದ ನಾಲ್ಕು ಗತಿಗಳಿಂದ ಮುಕ್ತನಾಗುವಂತಹ ಅವಕಾಶ ಈ ಮೊದಲನೇ ಶರೀರಕ್ಕೆ ಇದೆ ಅಂತ ಹೇಳಬೇಕು. ಎರಡನೇ ನಂಬರ್ದ ಶರೀರದಿಂದ ನಾವು ಸ್ವರ್ಗಕ್ಕೆ ಹೋಗ್ಬೋದು, ನಾಲ್ಕು ಗತಿಗಳಲ್ಲಿ ಹೋಗ್ಬೋದು, ಆದರೆ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಜಿನ ಭಗವಂತರು ತೀರ್ಥಂಕರರೆಲ್ಲ ಇದನ್ನು ಹೇಳಿದ್ದಾರೆ. ನಮ್ಮ ಇತಿಹಾಸದಲ್ಲಿ ಆಗಿ ಹೋಗಿರತಕ್ಕಂಥ 24 ತೀರ್ಥಂಕರರು ಮತ್ತು ಅವರ ಒಂದು ತೀರ್ಥಕಾಲದಲ್ಲಿ ಎಷ್ಟೋ ಜನ ಮುನಿಗಳು ರತ್ನತ್ರಯವನ್ನು ಧಾರಣೆ ಮಾಡಿ ತ್ಯಾಗ ತಪಸ್ಸೆಯಿಂದ ಎಲ್ಲ ಕರ್ಮಗಳನ್ನು ಕಳೆದುಕೊಂಡು ಯಾರು ಮುಕ್ತಿಯನ್ನು ಪಡೆದಿದ್ದಾರೋ ಅವರೆಲ್ಲರಿಗೂ ಕೂಡ, ಅಂದರೆ ಸಾಮಾನ್ಯ ಮುನಿಗಳಿಗೆ, ತೀರ್ಥಂಕರರಿಗೆ, ಕಾಮದೇವರು ಅಂತಂದರೆ ಬಾಹುಬಲಿ ಅಂತ ಕೇಳಿದಿರಲ್ಲ, ಬಾಹುಬಲಿಗೆ ಮಹಾಪುರುಷರು ಅಂತ ಹೇಳಬೇಕು. ಮಹಾಪುರುಷರ ಒಟ್ಟು ಸಂಖ್ಯೆ 169 ಆಗ್ತದೆ. 169. ಅದರೊಳಗೆ ಮಹಾಪುರುಷರೊಳಗೆ 24 ಜನ ಕಾಮದೇವರು, 24 ಜನ ತೀರ್ಥಂಕರರು ಮತ್ತು 12 ಜನ ಚಕ್ರವರ್ತಿಗಳು, 9 ನಾರಾಯಣ, 9 ಪ್ರತಿನಾರಾಯಣರು ಮತ್ತು ಬಲಭದ್ರರು 9 ಜನ. ಈ ಥರ 63 ಶಲಾಕ ಪುರುಷರು ಮತ್ತು 169 ಮಹಾಪುರುಷರು ಆಗಿ ಹೋಗ್ತಾರೆ. ಅಂಥದ್ರಲ್ಲಿ ಮುಕ್ತಿಯನ್ನು ಪಡೀತಕ್ಕಂಥ ಶಕ್ತಿ ಯಾರಿಗಿರ್ತದೆ ಅವರಿಗೆ ನಿಯಮದಿಂದ ಮೊದಲನೆಯ ಸವನನ ಇರ್ತದೆ. ಇಂಥ ಸವನನಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂತಹ ಪಾಠ 7ನೇ ಪಾಠ, 8ನೇ ಪಾಠ. ಇನ್ನು 9ನೇ ಪಾಠ ಮುನಿ. ಮುನಿ ಅಂತ ಯಾರಿಗೆ ಅನ್ನಬೇಕು, ಮುನಿಗಳ ಲಕ್ಷಣ ಏನು, ಮುನಿಗಳಲ್ಲಿ ಇರತಕ್ಕಂತಹ ಗುಣಧರ್ಮಗಳೇನು, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಕ್ಕಂತಹ ಪಾಠ 9ನೇ ಪಾಠ. 10ನೇ ಪಾಠ ಪರಿಗ್ರಹ. ಜೈನ ಧರ್ಮದ ಅನುಸಾರವಾಗಿ ಮೋಕ್ಷಕ್ಕೆ ಹೋಗ್ತಕ್ಕಂತಹ, ಮುಕ್ತಿಯನ್ನು ಪಡೀತಕ್ಕಂತಹ ಎಲ್ಲ ಭವ್ಯ ಜೀವಿಗಳು 24 ಪ್ರಕಾರದ ಪರಿಗ್ರಹ, ಅಂದರೆ ಅಂತರಂಗ ಪರಿಗ್ರಹ 14 ಮತ್ತು ಬಹಿರಂಗ ಪರಿಗ್ರಹ 10. ಈ ಥರ 10 ಮತ್ತು 14 24 ಪರಿಗ್ರಹಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದವರಿಗೆ ಮಾತ್ರ ಮೋಕ್ಷ ಪ್ರಾಪ್ತವಾಗ್ತದೆ ಅನ್ನುವಂಥದ್ದನ್ನು ಜೈನ ಧರ್ಮ ತಿಳಿಸ್ತದೆ. ಈ ಪರಿಗ್ರಹ ಅಂದರೆ ಏನು, ಈ ಪಾಠವನ್ನು ನಾವು 10ನೇ ಪಾಠದಲ್ಲಿ ತಿಳ್ಕೊಳ್ಬಹುದು. 11ನೇ ಪಾಠದ ಹೆಸರು ಪಾತ್ರರು. ನಾವು ದಾನ ಕೊಡುವಾಗ ಪಾತ್ರರಿಗೆ ದಾನ ಕೊಡ್ತೇವೆ ಮತ್ತು ಕುಪಾತ್ರ ಅಪಾತ್ರ ಅನ್ನುವಂಥದ್ದಕ್ಕೆ ದಾನ ಕೊಡುವುದಿಲ್ಲ. ಏಕೆಂದರೆ ಜಿನ ಭಗವಂತರು ಕುಪಾತ್ರ ಅಪಾತ್ರರಿಗೆ ದಾನ ಕೊಡುವಂತಹ ಪಾತ್ರತೆ ಇಲ್ಲದೇ ಇರುವುದ ಕಾರಣ ಶ್ರಾವಕರು ಕುಪಾತ್ರರಲ್ಲಿ ಮತ್ತು ಅಪಾತ್ರರಲ್ಲಿ ದಾನವನ್ನು ಮಾಡಬಾರದು ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಅದರೊಳಗೆ ಸುಪಾತ್ರರೊಳಗೆ ಇರುವಂತಹ 3 ಭೇದಗಳು: ಜಗನ್ಯ ಸುಪಾತ್ರ, ಮಧ್ಯಮ ಸುಪಾತ್ರ ಮತ್ತು ಉತ್ತಮ ಸುಪಾತ್ರ. ಉತ್ತಮ ಸುಪಾತ್ರರಲ್ಲಿ ದಿಗಂಬರ ಮುನಿಗಳು, ಮಧ್ಯಮ ಸುಪಾತ್ರರಲ್ಲಿ ಎಲ್ಲ ಪ್ರಕಾರದ ಪ್ರತಿಮೆಗಳನ್ನು ಪಾಲನೆ ಮಾಡುವಂತಹ ಅನುವೃತ್ತಿ ಶ್ರಾವಕರು, ಕ್ಷುಲ್ಲಕರು, ಕ್ಷುಲ್ಲಿಕೆಯರು, ಐಲಕರು ಮತ್ತು ಆರಿಕೆಯರು. ಈ ಎಲ್ಲರಿಗೆ 5ನೇ ಗುಣಸ್ಥಾನ ಇರ್ತದೆ. ಇಂಥ 5ನೇ ಗುಣಸ್ಥಾನವನ್ನು ಹೊಂದಿರತಕ್ಕಂತಹ ಮಕ್ಕಳೆಲ್ಲ ಬಂದುಬಿಟ್ರು. ಹಾಂ, ಕೂತ್ಕೊಳ್ಳಿ, ಸಾಲಾಗಿ ಕೂತ್ಕೊಳ್ಳಿ.
ದಾನ ಕೊಡುವುದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪಾತ್ರರು 3: ಉತ್ತಮ ಸುಪಾತ್ರ, ಮಧ್ಯಮ ಸುಪಾತ್ರ ಮತ್ತು ಜಗನ್ಯ ಸುಪಾತ್ರ. ಜಗನ್ಯ ಸುಪಾತ್ರರ ಲಕ್ಷಣವನ್ನು ಕೂಡ ಈ ಒಂದು ಪಾಠದಲ್ಲಿ ತಿಳಿಸಿಕೊಟ್ಟಿದೆ. ಜಗನ್ಯ ಸುಪಾತ್ರರು ಅಂತಂದರೆ ಸಮ್ಯಕ್ತವನ್ನು ಪಡೆದಿರತಕ್ಕಂತಹ ಶ್ರಾವಕರು, ಮಿಥ್ಯಾತ್ವವನ್ನು ತ್ಯಾಗ ಮಾಡಿರ್ತಕ್ಕಂಥ ಶ್ರಾವಕರಿಗೆ ಜಗನ್ಯ ಸುಪಾತ್ರರು ಅಂತ ಹೇಳಿದ್ದಾರೆ. ಜಿನ ಭಗವಂತರು ಸಮ್ಯಕ್ ದೃಷ್ಟಿ ಶ್ರಾವಕರಿಗೆ ಜಗನ್ಯ ಸುಪಾತ್ರ ಅಂತ ಹೇಳಿದ್ದಾರೆ. ಆಮೇಲೆ ಮಧ್ಯಮ ಸುಪಾತ್ರ ಅಂದರೆ ಪ್ರತಿಮಾಧಾರಿಯಾಗಿರ್ತಕ್ಕಂತಹ ಎಷ್ಟು ಪ್ರತಿಮೆಗಳು? ಜೈನ ಧರ್ಮದಲ್ಲಿ ಹೇಳಿರುವಂತೆ 11 ಪ್ರತಿಮೆಗಳಿವೆ. 11 ಪ್ರತಿಮೆಗಳನ್ನು ಹೊಂದಿರಬೇಕು. ಇಲ್ಲ ಅಂತಂದರೆ 11ರಲ್ಲಿಯ 1, 2, 3, 4 ನಮ್ಮ ಜೀವನದಲ್ಲಿ ನಮ್ಮ ಶಕ್ತಿಗೆ ತಕ್ಕಂತೆ ನಮ್ಮ ಆಚಾರ ವಿಚಾರಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ತೆಗೆದುಕೊಂಡು ಪಾಲನೆ ಮಾಡುವುದು ಇದು ಪ್ರತಿಮಾ. ಇಂಥ ಪ್ರತಿಮೆಯನ್ನು ಧಾರಣೆ ಮಾಡುವ ಶ್ರಾವಕರಿಗೆ 5ನೇ ಗುಣಸ್ಥಾನ ಇರುವ ಕಾರಣ ಇವರೆಲ್ಲರಿಗೂ ಕೂಡ ಮಧ್ಯಮ ಸುಪಾತ್ರ ಅಂತ ಹೇಳಿದ್ದಾರೆ. ಇನ್ನು ಪ್ರತಿಮಾಧಾರಿಯಾಗಿರ್ತಕ್ಕಂಥ ಈ ಶ್ರಾವಕರು ಕೊನೆಯ ಸಮಯದಲ್ಲಿ ಮರಣವನ್ನು ಸಾಧಿಸಿಕೊಳ್ಳಬೇಕು ಅಂತಂದರೆ ಸಲ್ಲೇಖನ ಮರಣವನ್ನು ನಿಯಮದಿಂದ ಇವರು ಸಾಧಿಸಿಕೊಳ್ಳಬೇಕು, ಒಳ್ಳೆಯ ಮರಣವನ್ನು ಮಾಡಿಕೊಳ್ಳಬೇಕು. ಇಂಥ ಈ ಒಂದು ಶ್ರಾವಕರಿಗೆ ಆಗುವಂಥ ಮರಣಕ್ಕೆ ಜಿನ ಭಗವಂತರು ಬಾಲಪಂಡಿತ ಮರಣ ಆಗ್ತದೆ ಅನ್ನುವುದನ್ನು ಹೇಳಿದ್ದಾರೆ. ಯಾವ ಮರಣ? ಬಾಲಪಂಡಿತ ಮರಣ. ಬಾಲಪಂಡಿತ ಮರಣ ಅಂದರೆ ಶ್ರಾವಕರಿಗೆ ಆಗುವಂತಹ ಸಲ್ಲೇಖನ ಮರಣ. ಈ ಸಲ್ಲೇಖನಾದ ಮರಣದ ಇನ್ನೊಂದು ಹೆಸರು ಬಾಲಪಂಡಿತ ಮರಣ. ಮುನಿಗಳಿಗೆ ಆಗುವಂಥ ಮರಣಕ್ಕೆ ಪಂಡಿತ ಮರಣ ಅಂತ ಹೇಳ್ತಾರೆ, ಪಂಡಿತ ಮರಣ. ಆಮೇಲೆ ಯಾರಿಗೆ ಪ್ರತಿಮೆಗಳಿರುವುದಿಲ್ಲವೋ, ಯಾರು ವ್ರತಿಗಳಲ್ಲವೋ ಅಂಥ ಸಮ್ಯಕ್ ದೃಷ್ಟಿ ಅಂದರೆ ಕೇವಲ ಸಮ್ಯಕ್ತವನ್ನೇ ಪಾಲನೆ ಮಾಡ್ತಾರೆ, ಆದರೆ ಪ್ರತಿಮಾಧಾರಿ ಇಲ್ಲ. ಅಂಥ ಸಮ್ಯಕ್ ದೃಷ್ಟಿ ಶ್ರಾವಕರಿಗೆ ಆಗುವಂತಹ ಮರಣ ಬಾಲಮರಣ ಅಂತ ಹೇಳಿದ್ದಾರೆ. ಬಾಲಮರಣ ಅಂದರೆ ಸಮ್ಯಕ್ತ್ವ ಸಹಿತ ಮರಣ. ಇನ್ನು ಯಾರಿಗೆ ಸಮ್ಯಕ್ತ್ವವೂ ಇಲ್ಲ, ಪ್ರತಿಮೆಗಳೂ ಇಲ್ಲ ಮತ್ತು ಧರ್ಮದ ಬಗ್ಗೆ ನಂಬಿಕೆಯೂ ಕೂಡ ಇಲ್ಲ, ಶ್ರದ್ಧೆ ಇಲ್ಲ, ಅಂಥ ಗೃಹಸ್ಥರಿಗೆ, ಶ್ರಾವಕರು ಅಂತ ಹೇಳಲಿಕ್ಕೆ ಬರೋಲ್ಲ, ಗೃಹಸ್ಥರಿಗೆ, ಅಂಥ ಗೃಹಸ್ಥರಿಗೆ ಬಾಲ ಮರಣ ಆಗ್ತದೆ ಅನ್ನುವುದನ್ನು ಹೇಳಿದ್ದಾರೆ. ಆ ಮಕ್ಕಳನ್ನೆಲ್ಲ ಸರಿಯಾಗಿ ಮಾತಾಡಕ್ಕೆ ಬಿಡಬೇಡ್ರಿ, ಮಾತಾಡ್ಕತ್ತಿದ್ರೆ ಕಂಟ್ರೋಲ್ ಮಾಡಿರಿ. ಬಾಲ್ ಮರಣ ಸಮ್ಯಕ್ತರಹಿತ ಗೃಹಸ್ಥಾವಸ್ಥೆಯಲ್ಲಿ ಆಗುತ್ತಕ್ಕಂತಹ ಗೃಹಸ್ಥರಿಗೆ ಆಗುವ ಮರಣ ಬಾಲ್ ಮರಣ. ಈ ಮರಣಗಳ ಬಗ್ಗೆ ನಾವು ಸವಿಸ್ತಾರವಾಗಿ 11ನೆಯ ಪಾಠದಲ್ಲಿ ತಿಳಿದುಕೊಳ್ಳೋಣ. ಈಗ ಕೇವಲ ನಾವು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ, ಯಾವ ಪಾಠದಲ್ಲಿ ಎಂಥ ವಿಷಯ ಏನು ಅನ್ನುವುದನ್ನು ಹೇಳ್ತಾ ಇದ್ದೀವಿ. ಇನ್ನು 12ನೇ ಪಾಠದಲ್ಲಿ ಶ್ರಾವಕರು ಯಾವ ಪಾತ್ರದಲ್ಲಿ ದಾನ ಮಾಡಿದ ನಂತರ ಎಂಥ ಫಲವನ್ನು ಪಡೀತಾರೆ, ಈ ಫಲದ ಬಗ್ಗೆ ಚರ್ಚೆ ಇದೆ. ಆಮೇಲೆ 13ನೇ ಪಾಠದಲ್ಲಿ ಶ್ರಾವಕರ 11 ಪ್ರತಿಮೆಗಳ ಬಗ್ಗೆ ವರ್ಣನೆ ಇದೆ. ಆ ಪ್ರತಿಮೆಗಳ ಹೆಸರೇನು, ಅವುಗಳನ್ನು ಪಾಲಿಸುವಾಗ ಎಂಥ ನಿಯಮಗಳು ಶ್ರಾವಕರಿಗೆ ಇರ್ತವೆ ಅನ್ನುವಂಥ ವಿಷಯವನ್ನು ಇಲ್ಲಿ 13ನೇ ಪಾಠದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಒಟ್ಟು ಪ್ರತಿಮೆಗಳು 11 ಪ್ರತಿಮೆಗಳ ಸ್ವರೂಪವನ್ನು ನಾವು 13ನೇ ಪಾಠದಲ್ಲಿ ತಿಳಿದುಕೊಳ್ಳೋಣ. 14ನೇ ಪಾಠದ ಹೆಸರು ಮೋಹನೀಯ ಕರ್ಮ. ಜೈನ ಧರ್ಮದಲ್ಲಿ 8 ಕರ್ಮಗಳ ಹೆಸರನ್ನು ಹೇಳಿದ್ದಾರೆ. ಸಂಸಾರಿ ಜೀವಿಗಳು ಸಂಸಾರದಲ್ಲಿ ಅನೇಕ ಪ್ರಕಾರದ ಯೋನಿಗಳಲ್ಲಿ ಜನ್ಮ ತಾಳುವುದು, ಹುಟ್ಟುವುದು, ಸಾಯುವುದು, ಇದೆಲ್ಲ ಯಾವ ಕಾರಣದಿಂದ ಆಗ್ತದೆ ಅಂತಂದರೆ ಇದಕ್ಕೆ ಕರ್ಮಗಳೇ ಕಾರಣ ಅಂತ ಹೇಳ್ತಾರೆ. ಕರ್ಮಗಳು ಪಾಪ ಮತ್ತು ಪುಣ್ಯ ಅನ್ನುವಂತಹ 2 ಪ್ರಕಾರದ ಕರ್ಮಗಳಾಗಿವೆ. ಇಂಥ ಕರ್ಮಗಳಲ್ಲಿ ನಾವು ಜೀವಿಸುವುದಕ್ಕೆ ಕಾರಣವಾಗಿರ್ತಕ್ಕಂತಹ ಕರ್ಮ ಆಯುಕರ್ಮ. ಈ ಆಯುಕರ್ಮ ನಮಗೆಲ್ಲರಿಗೂ ಕಟ್ಟಿದೆ, ಆದ್ದರಿಂದ ನಾವು ಮನುಷ್ಯರಾಗಿ ಬಾಳ್ತಾ ಇದ್ದೇವೆ. ನಮ್ಮ ಆಯುಷ್ಯ ತೀರಿತು ಅಂತಂದಾಗ ನಾವು ಮನುಷ್ಯ ಪರ್ಯಾಯವನ್ನು ಬಿಟ್ಟು
ಈ ಮಾನವ ದೇಹವನ್ನು ಬಿಟ್ಟು ಇನ್ಯಾವುದೋ ಗತಿಯನ್ನು ಕಟ್ಟಿಕೊಂಡಿರ್ತೀವಲ್ಲ, ಆ ಗತಿಗೆ ಹೋಗಿ ಅಲ್ಲಿ ಜನ್ಮ ತಾಳ್ತೀವಿ. ಅಂದರೆ ಜನ್ಮ ಮರಣ ಇರುವ ತನಕ ಈ ಜೀವ ಆಯು ಕರ್ಮದಿಂದ ಜೀವಿಸ್ತಾನೆ, ಹೊಸ ಹೊಸ ದೇಹಗಳನ್ನು ಪಡಿತಾನೆ. ಆ ದೇಹದಲ್ಲಿ ಅಂತರ್ಮುಹೂರ್ತದಿಂದ ಹಿಡ್ಕೊಂಡು ಸುಮಾರಾಗಿ ಮನುಷ್ಯರ ಉತ್ಕೃಷ್ಟ ಆಯುಷ್ಯ ಅಂತಂದರೆ ಬಹಳ ದೊಡ್ಡ ಆಯುಷ್ಯ ಇದೆ. ಆದರೆ ಈ ಪಂಚಮ ಕಾಲದಲ್ಲಿ ನಮ್ಮ ಆಯುಷ್ಯ ಜಾಸ್ತಿಯಿಂದ ಜಾಸ್ತಿ 90 ವರ್ಷ 80 ವರ್ಷ ಉಳಿದಿದೆ. ಇನ್ನು ಅದು ಕೂಡ ಒಳಗೆ ಬರ್ತಾ ಇದೆ. 60 ವರ್ಷ, ಆಮೇಲೆ 50 ವರ್ಷ, ಆಮೇಲೆ ಹೋಗ್ತಾ 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 ಈ ಪಂಚಮ ಕಾಲ ಮುಗಿದ ನಂತರ 20 ವರ್ಷದ ಆಯುಷ್ಯ ಕೊನೆಯಲ್ಲಿ ಉಳಿತದೆ. ಒಟ್ಟು 20 ವರ್ಷದಲ್ಲಿ ಎಲ್ಲ ತೀರಿಸ್ಕೋಬೇಕು. ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಕುಮಾರಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ ಎಲ್ಲ ಅವಸ್ಥೆಗಳನ್ನು ಪಾರು ಮಾಡೋದು ಅಂತಂದರೆ ಕೇವಲ 20 ವರ್ಷಗಳಲ್ಲಿ ಈ ಮನುಷ್ಯರ ಆಯುಷ್ಯ. ಯಾಕೆಂದರೆ ಈ ಭಾರತ ಕ್ಷೇತ್ರದಲ್ಲಿ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಕಾಲದ ಪ್ರಭಾವ ಇರುವುದರಿಂದ ಈ ಕಾಲ ಪ್ರಭಾವದಿಂದ ನಮಗೆ ಆಯುಷ್ಯ ಕಡಿಮೆ ಆಗ್ತದೆ ಅವಸರ್ಪಣೀಯ ಕಾಲದಲ್ಲಿ, ಮತ್ತು ಕ್ರಮದಿಂದ ಆಯುಷ್ಯ ಹೆಚ್ಚುತ್ತಾ ಹೋಗ್ತದೆ ಉತ್ಸರ್ಪಣೀಯ ಕಾಲದಲ್ಲಿ. ಇಂಥ ಕಾಲದ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಕಾಲ ಎಷ್ಟು ಪ್ರಕಾರದ್ದಿದೆ, ಭರತ ಕ್ಷೇತ್ರದಲ್ಲಿ ಯಾವ ಕಾಲದಲ್ಲಿ ಮನುಷ್ಯರಿಗೆ ಎಷ್ಟು ಆಯುಷ್ಯ ಇರ್ತದೆ, ತ್ರಿರಂಚ ಜೀವಿಗಳಿಗೆ ಎಷ್ಟು ಆಯುಷ್ಯ ಇರ್ತದೆ ಅನ್ನುವುದನ್ನು ಭರತ ಕ್ಷೇತ್ರ ಮತ್ತು ಐರಾವತ ಕ್ಷೇತ್ರಗಳ ಅಪೇಕ್ಷೆಯಿಂದ ಚರ್ಚೆ ಮಾಡಬಹುದು. ಅದು ಕಾಲಚಕ್ರದಲ್ಲಿ ನೋಡೋಣ. ಇನ್ನು ಮೋಹನಿ ಕರ್ಮದ ಸಂಬಂಧದಲ್ಲಿ ನಾವು ವಿಶೇಷವಾಗಿ ಯಾವಾಗಲೂ ಚಿಂತನಶೀಲರಾಗಿರಬೇಕು. ಚಿಂತನ ಯಾವ ಕರ್ಮದ ಬಗ್ಗೆ ಜಾಸ್ತಿ ಮಾಡಬೇಕು ಅಂತಂದರೆ ಮೋಹನಿ ಕರ್ಮದ ಬಗ್ಗೆ ಹೆಚ್ಚು ಚಿಂತನೆ ಮಾಡಿಕೊಳ್ಬೇಕು, ಹೆಚ್ಚು ಚರ್ಚೆ ಮಾಡಬೇಕು, ಹೆಚ್ಚು ಓದಬೇಕು, ಹೆಚ್ಚು ಸ್ವಾಧ್ಯಾಯ ಮಾಡಬೇಕು. ಯಾಕೆಂದರೆ ಸಂಸಾರದಲ್ಲಿರ್ತಕ್ಕಂಥ ಎಲ್ಲ ಸಂಸಾರಿ ಜೀವಿಗಳು ಕೇವಲ ಒಂದು ಮೋಹನಿ ಕರ್ಮದ ಕಾರಣದಿಂದ ಸಂಸಾರದಲ್ಲಿ ಸುತ್ತುತ್ತಾ ಇದ್ದಾರೆ. ಅದಕ್ಕಾಗಿ ಮೋಹನಿ ಕರ್ಮವೇ ಸಂಸಾರಕ್ಕೆ ಕಾರಣ ಅಂತ ತಿಳ್ಕೊಂಡು ಈ ಸಂಸಾರಕ್ಕೆ ಕಾರಣವಾಗಿರುವ ಮೋಹನಿ ಕರ್ಮದ ಬಗ್ಗೆ ಹೆಚ್ಚು ಜ್ಞಾನವನ್ನು ಪಡೆದುಕೊಳ್ಳಬೇಕು. ಇನ್ನು ನವದಾ ಭಕ್ತಿ, ಆಹಾರ ಕೊಡುವಾಗ 9 ಭಕ್ತಿಗಳನ್ನು ಮಾಡಿ ಶ್ರಾವಕರು ಪಾತ್ರರಿಗೆ ಆಹಾರವನ್ನು ಕೊಡ್ತಾರೆ. ಯಾರಿಗೆ ನಾವು 9 ಭಕ್ತಿಗಳನ್ನು ಮಾಡ್ತೇವೆ ಅಂಥ ಪಾತ್ರರಿಗೆ ಮುನಿಗಳೇ ಸುಪಾತ್ರರು, ಉತ್ತಮ ಪಾತ್ರರಿಗೆ 9 ಭಕ್ತಿಗಳನ್ನು ಮಾಡಬೇಕಾಗ್ತದೆ. ಉಳಿದ ಪಾತ್ರರಿಗೆ, ಮಧ್ಯಮ ಸುಪಾತ್ರರಿಗೆ ಮತ್ತು ಜಗನ್ಯ ಸುಪಾತ್ರರಿಗೆ ಅವರಿಗೆ ಯೋಗ್ಯತೆಗೆ ತಕ್ಕಂತೆ ಭಕ್ತಿಗಳನ್ನು ಮಾಡೋದಿರ್ತದೆ. ಈ 9ರಲ್ಲಿ ಎಷ್ಟು ಭಕ್ತಿಗಳನ್ನು ಮಧ್ಯಮ ಸುಪಾತ್ರರಿಗೆ ಮಾಡಬೇಕು, ಮುನಿಗಳಿಗೆ ಎಷ್ಟು ಭಕ್ತಿಗಳನ್ನು ಮಾಡಬೇಕು ಉತ್ತಮ ಸುಪಾತ್ರರಿಗೆ, ಇಂಥ ವಿಷಯವನ್ನು ನಾವು ನವದಾ ಭಕ್ತಿಯಲ್ಲಿ ತಿಳ್ಕೊಳ್ಬಹುದು. ಇನ್ನು ದಾನವನ್ನು ಕೊಡ್ತಕ್ಕಂತಹ ದಾತನಿಗೆ ಇರುವಂತಹ ಗುಣಗಳು ಎಷ್ಟು, ಅಂದರೆ ದಾನ ಕೊಡಬೇಕಾದ್ರೆ ಎಷ್ಟು ಗುಣಗಳು ಶ್ರಾವಕರಿಗೆ ಇರಬೇಕು ಅನ್ನುವಂಥದ್ದು 7 ಗುಣಗಳು ಅಂತ ಹೇಳ್ತಾರಲ್ಲ. ಆ 7 ಗುಣಗಳು ಯಾವ್ಯಾವು, ಯಾವ ಥರ ಇದ್ದಾಗ ನಾವು ದಾನ ಕೊಡಲಿಕ್ಕೆ ಉತ್ತಮ ಅಂತ ಅನ್ನಿಸಿಕೊಳ್ತೇವೆ ಅನ್ನುವುದನ್ನು ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ಇನ್ನು 18ನೇ ಪಾಠದಲ್ಲಿ ಕೆಲವೊಂದು ನಕ್ಷೆಗಳನ್ನು ಕೊಟ್ಟಿದ್ದಾರೆ. ಈ ಪುಸ್ತಕದ ಅಂತ್ಯದಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅಂದರೆ ನಕ್ಷೆಗಳು ಅಂದರೆ ಎಂಥ ನಕ್ಷೆಗಳು, 3 ಲೋಕದ ನಕ್ಷೆ, ಜಂಬೂದ್ವೀಪದ ನಕ್ಷೆ, ಕುವೋಗ ಭೂಮಿಯ ನಕ್ಷೆ, ಆಮೇಲೆ ಭರತ ಕ್ಷೇತ್ರದ ನಕ್ಷೆ, ಅಲ್ಲಿ 2.5 ದ್ವೀಪದ ನಕ್ಷೆ, ಸುಮೇರು ಪರ್ವತದ ಚಿತ್ರ, ಆಮೇಲೆ ಕಾಲಚಕ್ರದ ಚಿತ್ರ ಮತ್ತು ಕಾಲಚಕ್ರದ ಕೋಷ್ಟಕ. ಇಷ್ಟು ವಿಷಯಗಳನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಿದೆ. ಈ ಪುಸ್ತಕವನ್ನು ಶಿಬಿರದ ಅಂತ್ಯದಲ್ಲಿ ಎಲ್ಲರ ಮನೆಯಲ್ಲಿ ಹಂಚೋದಿದೆ. ಯಾತಕ್ಕೆ ಅಂತಂದರೆ ಜೈನ ಧರ್ಮದ ಸಂಕ್ಷಿಪ್ತ ಸಾರವನ್ನು ನೀವು ಸ್ವಲ್ಪದರಲ್ಲಿ ತಿಳ್ಕೊಳ್ಬೇಕು ಅಂತಂದರೆ ಈ ಸಮ್ಯಜ್ಞಾನ ಸಂಸ್ಕಾರ ಬಹಳ ಒಳ್ಳೆಯ ಪುಸ್ತಕ ಇದೆ. ಇದನ್ನು ಓದಿದ್ರಿ ಅಂತಂದರೆ ನೀವು ಎಂಥ ಮುಂದಿನ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಓದಬಹುದೋ ಆ ಓದಿರ್ತಕ್ಕಂಥ ಎಲ್ಲ ವಿಷಯ ಇದನ್ನು ತಿಳ್ಕೊಂಡಿದ್ದೀರಿ ಅಂತಂದರೆ ಮುಂದಿನ ವಿಷಯಗಳು
ತಿಳಿದು ಬರ್ತವೆ. ಅದಕ್ಕಾಗಿ ಇಂಥ ಈ ಒಂದು ಸಮ್ಯಜ್ಞಾನ ಅನ್ನುವಂಥ ಚಿಕ್ಕ ಈ ಒಂದು ಪುಸ್ತಕವನ್ನು ನಾವು ಶಿಬಿರ ರೂಪದಲ್ಲಿ ಈಗ ತಿಳ್ಕೊಳ್ತಾ ಇದ್ದೀವಿ. ಇದರ ಮೊದಲನೇ ಪಾಠ ಯಾವುದು? ಧರ್ಮ. ಸರಿಯಾಗಿ ಕೂತ್ಕೊಳ್ಳಿ, ಉತ್ಸಾಹದಿಂದ ಕೇಳೋದಿದೆ. ಹಾಂ, ಒಂದು ಸ್ವಲ್ಪ ಬಿಟ್ಟು ಕೂತ್ಕೊಳ್ಳಿ, ಸಾಲಾಗಿ ಕೂತ್ಕೊಳ್ಳಿ, ವ್ಯವಸ್ಥಿತ ಕೂತ್ಕೊಳ್ಳಿ. ಮಕ್ಕಳು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ನೋಡ್ರಿ. ಅವರೆಲ್ಲ ಸಾಲಾಗಿ ಕಲ್ತು ಬಂದಿರ್ತಾರಲ್ಲ, ನೀವು ದೊಡ್ಡವ್ರು ಕಲ್ತು ಬರೋಂಗಿಲ್ಲ. ಸಾಲಾಗಿ ಒಂದು ಸಾಲಾಗಿ ಕೂತ್ಕೊಂಡ್ಬಿಡಿ, ಒಳ್ಳೇದು ಅನ್ನಿಸ್ತದೆ. ಸಾಲಾಗಿ ಕೂತ್ಕೊಂಡಾಗ ಒಂದೇ ಲೈನ್ದಲ್ಲಿ ಕೂತ್ಕೋಬೇಕು, ಒಬ್ಬರ ಹಿಂದೆ ಒಬ್ಬರು ಕೂತ್ಕೋಬೇಕು. ಕೂತ್ಕೊಳ್ತಕ್ಕಂಥದ್ದನ್ನು ಮೊದಲು ಕಲ್ಕೊಳ್ಳೋಣ ನಾವು. ಶಿಬಿರದಲ್ಲಿ ಒಂದು ಸ್ವಲ್ಪ ಬಿಟ್ಕೊಂಡು ಕೂತ್ಕೊಳ್ಬೇಕು. 1 ಫೂಟ್ ಆದರೂ ಬಿಡಬೇಕು, 1 ಫೂಟ್ ಬಿಟ್ಟಿರಬೇಕು, ಗ್ಯಾಪ್ ಇರಬಾರ್ದು. ಒಂದು ಸ್ವಲ್ಪ ಎದ್ನಿತ್ತು ವಾಲಂಟಿಯರ್ ಎಲ್ಲ ಕೂತ್ಕೊಳ್ತಕ್ಕಂಥ ಪದ್ಧತಿ ಕಲಿಸ್ರಿಲ್ಲ. ಒಂದು ಸ್ವಲ್ಪ ಈಗ ಎದ್ದು ನಿಂತ್ಕೊಂಡು ಹೇಳಿ, ನಾಳೆ ಹೆಚ್ಚು ಹತ್ತಿರ ಕೂತ್ಕೊಂಡ್ರಿ ಅಂತಂದರೆ ಏನಾಗುತ್ತೆ? ಶೆಕೆ ಆಗುತ್ತೆ. ಸ್ವಲ್ಪ ಬಿಟ್ಟು ಕೂತ್ಕೊಳ್ಬೇಕು, ಶೆಕೆ ಆಗಬಾರ್ದು. ಶಿಬಿರದಲ್ಲಿ ಇಂಥ ಕೂತ್ಕೊಳ್ತಕ್ಕಂಥದ್ದು ಕೂಡ ಒಂದು ಪದ್ಧತಿ, ಇದು ಕೂಡ ಒಂದು ಅನುಶಾಸನ. ನಮ್ಮ ಮನಸ್ಸಿನ ಮೇಲೆ, ನಮ್ಮ ಶರೀರದ ಮೇಲೆ ನಾವು ಅನುಶಾಸಿತರಾಗಿದ್ದೇವೆ ಅಂತಂದರೆ ಅದಕ್ಕೊಂದು ಮಹತ್ವ ಇದೆ. ಯಾರೂ ಮಾತಾಡಬೇಡ್ರಿ, ಪಟ ಕೂತ್ಕೊಳ್ಳಿ, ಮಾತಾಡಬೇಡ್ರಿ, ಟೈಮ್ ಪಾಸ್ ಆಗ್ತೀಯ. ಕೂತ್ಕೊಳ್ಳಿ ಎಲ್ಲರೂ. ಸರಿಯಾಗಿ ಕೂತ್ಕೊಂಡಿದ್ದೀರಾ? ಮಾತು ಬಂದು ಮಾಡಿರಿ, ಮಾತು ಬಂದು ಮಾಡಿರಿ. ಸರಿಯಾಗಿದೆ. ಈಗ ಸಮ್ಯಕ್ ಜ್ಞಾನ ಸಂಸ್ಕಾರದ ಈ ಪುಸ್ತಕದ ಮೊದಲನೇ ಪಾಠದ ಹೆಸರು ಧರ್ಮ.
ಧರ್ಮ. ಧರ್ಮ ಅಂದರೆ ಏನು? ಧರ್ಮ ಯಾವುದಕ್ಕೆ ಅನ್ನಬೇಕು? ಧರ್ಮ ಅಂದರೆ ಏನು? ಒಳ್ಳೆಯ ಪ್ರಶ್ನೆ. ಯಾರಾದರೂ ಕೇಳಿದರು ಅಂತಂದರೆ ತಕ್ಷಣ ನಮಗೆ ಸುಲಭವಾದ ಶಬ್ದಗಳಲ್ಲಿ ಧರ್ಮದ ಅರ್ಥವನ್ನು ಹೇಳಲಿಕ್ಕೆ ಬರಬೇಕು. ನಾವು ತಿಳ್ಕೊಳ್ಬೇಕು ಮತ್ತು ಧರ್ಮ ಶಬ್ದದ ಅರ್ಥವನ್ನು ಇನ್ನೊಬ್ಬರಿಗೂ ತಿಳಿಸಿಕೊಡಲಿಕ್ಕೆ ಬರಬೇಕು. ಧರ್ಮ ಅಂದರೆ ಏನು? ಎಷ್ಟು ಚಿಕ್ಕದಾದ ಇದಕ್ಕೆ ಒಂದು ಉತ್ತರ ಇದೆ ಅಂತಂದರೆ, ಧರ್ಮ ನೋಡಿ, ಒಂದೇ ಅರ್ಧ ಲೈನ್ದಲ್ಲಿ ಉತ್ತರ ಇದೆ ನೋಡಿ. ಏನು ಬರೆದಿದ್ದಾರೆ ಓದಿ? ವಸ್ತುವಿನ ಶುದ್ಧ ಸ್ವಭಾವಕ್ಕೆ ಧರ್ಮ ಎನ್ನುವರು. ಎಷ್ಟು ಸರಳ ಆಗಿದೆ. ವಸ್ತುವಿನ ಶುದ್ಧ ಸ್ವರೂಪಕ್ಕೆ ಧರ್ಮ ಎನ್ನುವರು. ನಮ್ಮ 24 ತೀರ್ಥಂಕರರೆಲ್ಲ ಧರ್ಮದ ಪರಿಭಾಷೆಯನ್ನು, ಧರ್ಮದ ಲಕ್ಷಣವನ್ನು ಇದೇ ಥರ ಹೇಳ್ತಾ ಬಂದಿದ್ದಾರೆ. ಆದಿನಾಥ ಭಗವಂತರು ಕೂಡ ಇದನ್ನೇ ಹೇಳಿದರು, ನಡುವಿನ ಎಲ್ಲ ತೀರ್ಥಂಕರು ಇದನ್ನೇ ಹೇಳಿದರು, ಮತ್ತು ಮಹಾವೀರ ಭಗವಂತರು ಕೂಡ ಇದನ್ನೇ ಹೇಳಿದರು. ಏನಂತ ಹೇಳ್ತಾರೆ? ವಸ್ತುವಿನ ಶುದ್ಧ ಸ್ವಭಾವಕ್ಕೆ ಧರ್ಮ ಎನ್ನುವರು. ವಸ್ತು ಅಂತಂದರೆ ವಸ್ತು, ಪದಾರ್ಥ. ಈ ವಸ್ತು ಜಗತ್ತಿನಲ್ಲಿ 2 ಪ್ರಕಾರದ್ದಿದೆ. ಒಂದು ಚೇತನ ವಸ್ತು ಮತ್ತು ಇನ್ನೊಂದು ಅಚೇತನ ವಸ್ತು. ಚೇತನ ವಸ್ತು ಅಂತಂದರೆ ಜೀವ, ಅಚೇತನ ವಸ್ತು ಅಂತಂದರೆ ಅಜೀವ. ಅಜೀವದಲ್ಲಿ ಏನೇನು ಬಂತು ಅಂತಂದರೆ, ನಮ್ಮ ಕಣ್ಣಿಗೆ ಕಾಣುವಂತಹ ಎಲ್ಲ ಈ ದೃಶ್ಯ ಅಜೀವ ಇದೆ. ಏನೇನು ಕಾಣ್ತಾ ಇದೆ ನೋಡಿ. ಈ ಹಾಲ್ ಕಾಣ್ತಾ ಇದೆ, ಮಾಳಿಗೆ ಕಾಣ್ತಾ ಇದೆ, ಕಿಟಕಿಗಳು ಕಾಣ್ತಾ ಇವೆ, ಎಲ್ಲರ ಶರೀರ ಕಾಣ್ತಾ ಇದೆ, ಸ್ಟೇಜ್ ಕಾಣ್ತಾ ಇದೆ, ಸ್ಟೇಜ್ದ ಹಿಂದೆ ಒಂದು ಚಿತ್ರ ಕಾಣ್ತಾ ಇದೆ. ಇದು ಅಚೇತನ ವಸ್ತು. ಕಣ್ಣಿಗೆ ಯಾವುದು ಕಾಣ್ತದೆ ಅಲ್ಲ, ಅದೆಲ್ಲ ಅಚೇತನ. ಮತ್ತು ಕಣ್ಣಿಗೆ ಯಾವುದು ಕಾಣುವುದಿಲ್ಲವೋ ಅದು ಚೇತನ ವಸ್ತು. ನಾವು ಇಷ್ಟೆಲ್ಲ ಜನ ಕೂತ್ಕೊಂಡಿದ್ದೇವೆ. ನಮಗೆ ಕಣ್ಣಿಗೆ ಕಾಣುವಂತಹ ವಸ್ತು ಯಾವುದು? ಶರೀರ. ಶರೀರ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಶರೀರಕ್ಕೆ ನಾವು ಚೇತನ ವಸ್ತು ಅನ್ನಬೇಕು ಅಥವಾ ಅಚೇತನ? ಶರೀರ ಇದು ಚೇತನವೋ ಅಥವಾ ಅಚೇತನ? ಅಚೇತನ. ಶರೀರ ಅಚೇತನ. ಆದರೆ ಶರೀರದಲ್ಲೇ ಇರತಕ್ಕಂತಹ ನೋಡುವ ಶಕ್ತಿ, ತಿಳಿಯುವ ಶಕ್ತಿ, ಕೇಳುವ ಶಕ್ತಿ, ಅನುಭವಿಸುವ ಶಕ್ತಿ, ದುಃಖ ಸುಖಗಳನ್ನು ವಿಚಾರ ಮಾಡುವಂತಹ ಶಕ್ತಿ, ಅವು ಎರಡನ್ನೂ ಅನುಭವಿಸುವಂತಹ ಶಕ್ತಿ ಏನಿದೆಯಲ್ಲ, ಆ ಶಕ್ತಿ ಹೆಸರೇ ಜೀವ. ನಾವು ಒಳಗಡೆಗೆ ಇದ್ದೇವೆ, ಶರೀರದಲ್ಲಿದ್ದೇವೆ, ನಾವು ಕಾಣ್ತಾ ಇಲ್ಲ. ನಾವು ನಮಗೇನೇ ಕಾಣ್ತಾ ಇಲ್ಲ. ಕಣ್ಣಿನಿಂದ ನಮ್ಮನ್ನು ನಾವೇ ನೋಡಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತನ್ನು ನೋಡ್ತೇವೆ, ನಮ್ಮ ಶರೀರವನ್ನು ನೋಡ್ತೇವೆ. ಈ ಜಗತ್ತಿನ ಎಲ್ಲ ದೃಶ್ಯ, ಪ್ರತಿಯೊಂದು ದೃಶ್ಯ ಕಣ್ಣಿಗೆ ಕಾಣ್ತಾ ಇದೆ. ಎಲ್ಲ ನೋಡಿದರೂ ಕೂಡ ಚೇತನ ವಸ್ತುವನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇಂಥ ಒಂದು ಚೇತನ ವಸ್ತು ಈ ಶರೀರದಲ್ಲಿ ಇದ್ದರೂ ಕೂಡ ಅದನ್ನು ನಾವು ನೋಡಲಿಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ಅದನ್ನು ಅನುಭವಿಸಲಿಕ್ಕೆ ಆಗಬಹುದು ಅಥವಾ ಇಲ್ಲ? ಅನುಭವಿಸುವುದಲ್ಲ, ಅನುಭವಿಸಬಹುದು. ಆತ್ಮನನ್ನು ಅನುಭವಿಸಬಹುದು, ಕಾಣೋದು ಸಾಧ್ಯ ಇಲ್ಲ. ಈ ಚಕ್ಷುವಿನಿಂದ, ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಚೇತನ ವಸ್ತುವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಚೇತನ ವಸ್ತು ಯಾವುದರೊಳಗೆ ಇದೆಯೋ ಅದನ್ನು ನಾವು ನೋಡಬಹುದು, ಆದರೆ ಚೇತನ ವಸ್ತುವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಶರೀರದಿಂದ ಕೂಡಿದ್ದೇವೆ. ಈ ಶರೀರದಲ್ಲಿ ಯಾವ ಥರ ಎಣ್ಣೆಯ ಕಾಳು, ಒಂದು ಎಣ್ಣೆಯ ಕಾಳು, ಎಳ್ಳು ಅಂತ ಎಳ್ಳಿನೆಣ್ಣೆ ತಗೋಬೋದಲ್ಲ. ಎಳ್ಳಿನಲ್ಲಿ ಎಣ್ಣೆ ಇದೆ. ಎಳ್ಳು ಕಾಣ್ತಾ ಇದೆ, ಆದರೆ ಎಣ್ಣೆ ಕಾಣ್ತಾ ಇಲ್ಲ. ಆದರೆ ಎಣ್ಣೆ ಇದೆಯೋ ಅಥವಾ ಇಲ್ಲ?
ಇದೆ. ಎಳ್ಳನ್ನು ಬಿಟ್ಟು ಎಣ್ಣೆ ಇರೋಲ್ಲ, ಎಣ್ಣೆಯನ್ನು ಬಿಟ್ಟು ಎಳ್ಳಿರಬಹುದು. ಎಳ್ಳು ಬೇರೆ ಆಗಬಹುದು, ಎಣ್ಣೆ ಬೇರೆ ಆಗಬಹುದು. ಆದರೆ ಎಣ್ಣೆ ಹುಟ್ಟಬೇಕು ಅಂತಂದರೆ ಎಳ್ಳಿಲ್ಲದೆ ಎಣ್ಣೆ ಹುಟ್ಟುವುದಿಲ್ಲ. ಯಾವುದು ನಮಗೆ ಕಾಣ್ತದೆಯೋ ಅದು ಎಳ್ಳು. ಆದರೆ ಆ ಎಳ್ಳಿನಲ್ಲಿ, ಆ ಕಾಳಿನಲ್ಲಿ ಇರುವಂತಹ ಯಾವ ದ್ರವ ಪದಾರ್ಥ ಇದೆಯೋ ಅದೇ ಎಣ್ಣೆ. ಅದೇ ತರಹ ಯಾವುದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆಯೋ ಅದೇ ಶರೀರ. ಈ ಶರೀರದಲ್ಲಿರ್ತಕ್ಕಂತಹ ಆತ್ಮ ಅದು ಎಣ್ಣೆಯಂತೆ ಇದೆ, ಅದು ಕಾಣುವುದೇ ಇಲ್ಲ. ಆದರೆ ಅದನ್ನು ನಾವು ಅನುಭವಿಸಬಹುದು. ಯಾವ ಥರದಲ್ಲಿ ಅನುಭವಿಸಬಹುದು ಅಂತಂದರೆ, ನಾವು ಏನಾದರೂ ಹೇಳಿದ ತಕ್ಷಣ ನೀವು ವಿಚಾರ ಮಾಡ್ತೀರಾ. ನಾವು ಏನಾದರೂ ಪ್ರಶ್ನೆಯನ್ನು ಕೇಳ್ತೀವಿ ಅಂತಂದರೆ ನೀವು ತಕ್ಷಣ ಉತ್ತರ ಕೊಡ್ತೀರಾ. ಆ ಉತ್ತರ ಕೊಡುವಂತಹ ಶಕ್ತಿ ಯಾವುದಕ್ಕಿದೆಯೋ ಅದೇ ಜೀವ. ಆ ಜೀವ ಇರ್ತಿರಲಿಲ್ಲ ಅಂತಂದರೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಎಷ್ಟು ಕೇಳಿದರೂ ಅದು ಉತ್ತರ ಕೊಡ್ತಾ ಇಲ್ಲ, ಅದು ವಿಚಾರ ಮಾಡ್ತಾ ಇಲ್ಲ ಅಂತಂದರೆ ಯಾವುದು ಕಣ್ಣಿಗೆ ಕಾಣ್ತಾ ಇದೆ ಕೇವಲ ಅದು ಇದೆ, ಆದರೆ ಅದರಲ್ಲಿ ಉತ್ತರ ಕೊಡುವಂತಹ ಶಕ್ತಿ, ಆ ಚೇತನ ದ್ರವ್ಯ ಆತ್ಮ ಅದಿಲ್ಲ. ಆಮೇಲೆ ಏನಾಯ್ತದ? ಆತ್ಮ ಇಲ್ಲ, ಶರೀರ ಇದೆ ಅಂತಂದರೆ ಏನದು? ಶವ. ಅದಕ್ಕೆ ಶವ ಅಂತಾರೆ. ಈ ಶವ ಶಿವ ಆಗಲಿಕ್ಕೆ ಸಾಧ್ಯವಿಲ್ಲ. ಶವ ಶಿವನಾಗಲಿಕ್ಕೆ ಸಾಧ್ಯವಿಲ್ಲ. ಶಿವ ಅಂದರೆ ಮೋಕ್ಷ. ಶರೀರಕ್ಕೆ ಮೋಕ್ಷ ಇದೆಯೋ ಅಥವಾ ಆತ್ಮನಿಗೆ ಮೋಕ್ಷ ಇದೆ? ಆತ್ಮನಿಗೆ ಮೋಕ್ಷ ಇದೆ, ಶರೀರಕ್ಕೆ ಮೋಕ್ಷ ಇಲ್ಲ. ಈ ಶರೀರ ಬೇರೆ, ಆತ್ಮ ಬೇರೆ ಅನ್ನುವಂತಹ ವಿಷಯ ಮೊದಲು ತಿಳಿದು ಬರಬೇಕು. ಇದೇ ತಿಳಿದು ಬಂದಾಗ ಧರ್ಮ ಅಂದರೆ ಏನು ಇದನ್ನು ತಿಳಿದುಕೊಳ್ಳಲಿಕ್ಕೆ ಅನುಕೂಲತೆ ಆಗುತ್ತೆ. ಧರ್ಮ ಅಂದರೆ ಏನು ಇದನ್ನು ತಿಳ್ಕೊಳ್ಬೇಕು ಅಂತಂದರೆ ಶರೀರ ಬೇರೆ ಇದೆ, ಆತ್ಮ ಬೇರೆ ಇದೆ, ಈ ವಿಷಯ ಮೊದಲು ತಿಳಿದು ಬರಬೇಕು. ತಿಳಿದು ಬಂತಲ್ಲ, ನಾನು ಬೇರೆ, ನನ್ನ ಶರೀರ ಬೇರೆ. ಇಷ್ಟು ತಿಳಿತದೆಯಲ್ಲ? ತಿಳಿತಾ? ಆಮೇಲೆ ನಾನು ಅಂದರೆ ಯಾರು ಅದನ್ನು ವಿಚಾರ ಮಾಡಿ. ನಾನು ಅಂದರೆ ಯಾರು? ನಾನು ಅಂದರೆ ಜೀವ. ನಾನು ಅಂದರೆ ಯಾವ ಶಕ್ತಿಯಿಂದ ನಾನು ವಿಚಾರ ಮಾಡುತ್ತಿದ್ದೇನೆಯೋ ಅದೇ ನಾನು. ತಿಳಿಯುವ ಶಕ್ತಿ ಆತ್ಮನಲ್ಲಿದೆ, ಶರೀರದಲ್ಲಿಲ್ಲ. ಶರೀರ ಅಚೇತನ, ಆತ್ಮ ಚೇತನ. ಆತ್ಮನಲ್ಲಿ ಜ್ಞಾನ ಮತ್ತು ದರ್ಶನ. ದರ್ಶನ ಅಂದರೆ ನೋಡುವಂತಹ ಶಕ್ತಿ ಮತ್ತು ಜ್ಞಾನ ಅಂದರೆ ತಿಳಿಯುವಂತಹ ಶಕ್ತಿ. ನೋಡುವ ತಿಳಿಯುವ ಈ ಎರಡು ಶಕ್ತಿಗಳಿಂದ ನಾವು ನಿರಂತರವೂ ಯಾವುದೇ ಒಂದು ಕಾರ್ಯವನ್ನು ಮಾಡೇ ಮಾಡ್ತಿರ್ತೀವಿ. ಈಗ ನೀವೆಲ್ಲರೂ ನಿಮ್ಮ ನಿಮ್ಮ ಜಾಗದಲ್ಲಿ ಕುಳಿತುಕೊಂಡು ನಾವು ಹೇಳಿದ್ದನ್ನು ನೀವು ಕೇಳ್ತಾ ಇದ್ದೀರಾ. ಆ ಕೇಳಿದ್ದನ್ನು ವಿಚಾರನೂ ಕೂಡ ಮಾಡ್ತಾ ಇದ್ದೀರಾ. ಯಾವುದು ಕೇಳ್ತಾ ಇದೆಯೋ ಒಳಗಡೆಗೆ, ಯಾವುದು ವಿಚಾರ ಮಾಡ್ತಾ ಇದೆಯೋ ಅದೇ ಆತ್ಮ. ಮತ್ತು ನಾವು ಯಾವುದರ ಮುಖಾಂತರ ಕೇಳ್ತಾ ಇದ್ದೇವೆಯೋ ಅದು ಅಜೀವ. ಯಾವುದರ ಮುಖಾಂತರ ಕೇಳ್ತಾ ಇದ್ದೀವಿ? ಕಿವಿ. ಕಿವಿ ಜೀವ ಅಥವಾ ಅಜೀವ? ಅಜೀವ. ಕಿವಿ ಒಂದು ಯಂತ್ರ ಇದ್ದಂತೆ. ಯಾವ ಥರ ಯಾರಿಗೋ ಒಬ್ರಿಗೆ ಏನೂ ಕೇಳಿಸಂಗಿಲ್ಲ, ಅವ್ರಿಗೇನು ಮಾಡ್ತೀವಿ ನಾವು? ಯಂತ್ರ ಹಾಕ್ತೀವಿ. ಯಂತ್ರ ಹಾಕಿದ ನಂತರ ಕೇಳಿಸ್ತದೆ. ಒಳಗಡೆಗೆ ಆತ್ಮ ಇದ್ದಾನೆ,
ಆದರೆ ಕಿವಿ ಹಾಳಾಗಿರುವುದರಿಂದ ಈ ಯಂತ್ರ, ನಮ್ಮ ಯಂತ್ರ, ಜನ್ಮದಿಂದ ಸಿಕ್ಕಿರತಕ್ಕಂತಹ ಯಂತ್ರ, ಈ ಯಂತ್ರ ಹಾಳಾಯಿತು ಅಂತಂದರೆ ಮತ್ತೊಂದು ಯಂತ್ರವನ್ನು ನಾವು ಬಳಸಿಕೊಳ್ತೀವಿ. ಅದರಿಂದಲೂ ನಾವು ಕೇಳ್ತಿರ್ತೀವಿ. ಯಾವುದರ ಮುಖಾಂತರ ನಾವು ಕೇಳ್ತಾ ಇದ್ದೇವೆ ಅದು ಜೀವ ಅಲ್ಲ. ಯಂತ್ರ ಅಂದರೆ ಜೀವಲ್ಲ. ಯಾವುದು ಕೇಳ್ತಾ ಇದೆಯೋ, ಯಾವುದರ ಮುಖಾಂತರ ಕೇಳ್ತಾ ಇದೆಯೋ ಅದು ಯಂತ್ರ, ಮತ್ತು ಯಾವುದು ಕೇಳ್ತಾ ಇದೆ ಅದು ಜೀವ, ಅದೇ ಆತ್ಮ. ಇನ್ನು ಜೀವಕ್ಕೆ ಎಷ್ಟೋ ಹೆಸರುಗಳಿವೆ. ಜೀವ, ಆತ್ಮ, ಚೇತನ, ಆಮೇಲೆ ಭೂತ, ಭೂತನೂ ಅಂದಿದ್ದಾರೆ. ಸಂಸ್ಕೃತ ಭಾಷೆಯಲ್ಲಿ ಭೂತ ಅಂದರೆ ಜೀವ. ಸತ್ವ, ಸತ್ವ ಅಂದ್ರೂ ಜೀವ. ಸತ್ವೇಶು ಮೈತ್ರಿಂ ಅಂತೀವಲ್ಲ ಸಾಮಾಯಿಕ ಪಾಠದಲ್ಲಿ. ಸತ್ವೇಶು ಮೈತ್ರಿಂ ಗುಣಿಷು ಪ್ರಮೋದಂ ಕ್ಲಿಷ್ಟೇಶು ಜೀವೇಶು ಕೃಪಾಪರತ್ವಂ. ಸತ್ವೇಶು ಅಂದರೆ ಜೀವಗಳಲ್ಲಿ ನನ್ನದು ಯಾವಾಗಲೂ ಮೈತ್ರಿ ಭಾವ ಇರಲಿ ಅನ್ನತಕ್ಕಂಥ ಭಾವನೆಯನ್ನು ಭಾವಿಸ್ತೀವಿ ಸಾಮಾಯಿಕ ಪಾಠದಲ್ಲಿ. ಸತ್ವ ಅಂದರೆ ಜೀವ. ಈಗ ಮುಖ್ಯವಾಗಿ ನಮಗೆ ಬಳಕೆಯಲ್ಲಿರ್ತಕ್ಕಂತಹ ಶಬ್ದಗಳು ಎರಡು: ಆತ್ಮ, ಜೀವ. ಇವೆರಡೇ ಬಳಕೆಯಲ್ಲಿವೆ. ಆಮೇಲೆ ಚೇತನ ಅನ್ನತಕ್ಕಂಥದ್ದು ಇನ್ನೊಂದನ್ನು ಬಳಕೆಯಲ್ಲಿ ತಂದರೂ ಕೂಡ ಹೆಚ್ಚಿಗೆ ನಾವು ಆ ಶಬ್ದವನ್ನು ಬಳಸಿಕೊಳ್ಳಲ್ಲ. ಎರಡು ಶಬ್ದಗಳನ್ನು ನಾವು ಯಾವಾಗಲೂ ಬಳಸಿಕೊಳ್ತಿರ್ತೀವಿ: ಜೀವ ಮತ್ತು ಆತ್ಮ. ಜೀವ ಅಂತಂದರೆ ಏನು? ಜೀವ ಅನ್ನುವುದಕ್ಕೆ ಶಾಬ್ದಿಕ ಅರ್ಥ ಹೇಳಬೇಕು ಅಂತಂದರೆ, ಯಾವುದು ಅನಾದಿ ಕಾಲದಿಂದ ಇಲ್ಲಿ ತನಕ ಜೀವಿಸಿದೆಯೋ, ಜೀವಿಸುತ್ತಿದೆಯೋ ಮತ್ತು ಜೀವಿಸುವುದೋ, ಭವಿಷ್ಯತ್ ಕಾಲದಲ್ಲಿ ಜೀವಿಸುವಂತಹ ಶಕ್ತಿ ಇದೆ, ವರ್ತಮಾನ ಕಾಲದಲ್ಲಿ ಜೀವಿಸ್ತಾ ಇದೆ ಮತ್ತು ಭೂತಕಾಲದಲ್ಲಿ ಜೀವಿಸಿ ಬಂದಿದೆ, ಅದಕ್ಕೆ ಜೀವ ಅನ್ನಬೇಕು. ಯಾವುದು ಜೀವಿಸುವುದೋ ಅದೇ ಜೀವ. ಯಾವುದು ಜೀವಿಸುವ ಶಕ್ತಿಯನ್ನು ಹೊಂದಿದೆಯೋ ಅದೇ ಜೀವ. ಈ ಜೀವಿಸುವಂತಹ ಶಕ್ತಿಯೇ ಜೀವ. ಹಿಂದೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಆತ್ಮನಿಗೆ ನಾಶ ಇದೆಯೇನು? ಆತ್ಮನಿಗೆ ಅಂದರೆ ನಮಗೆ ಚೇತನ ವಸ್ತುವಿಗೆ ನಾಶ ಇದೆಯೇನು? ಇಲ್ಲ. ಆತ್ಮ ಎಂದೂ ನಾಶವಾಗಿಲ್ಲ, ನಾಶವಾಗಲಿಕ್ಕೆ ಸಾಧ್ಯವೂ ಇಲ್ಲ. ಕೆಲವೊಬ್ಬರು ಕಲ್ಪನೆ ಮಾಡ್ತಾರಲ್ಲ, ಮರಣ ನಂತರ ಶರೀರ ಇಲ್ಲೇ ಉಳಿತದೆ, ಆತ್ಮ ಮಾಯವಾಗ್ತದೆ ಅಂತ. ಮಾಯ ಆಗೋಲ್ಲ. ಎಲ್ಲಾದರೂ ಹೋಗಿರ್ತದೆ, ಎಲ್ಲಾದರೂ ಜನ್ಮ ತಾಳಿರ್ತದೆ, ಇನ್ನೊಂದು ಕಡೆಗೆ ಹೋಗಿರ್ತದೆ. ಅದಕ್ಕೆ ನಾಶವೂ ಇಲ್ಲ, ಮಾಯವೂ ಇಲ್ಲ. ಮಾಯವಾಗೋದು ಅಂತಂದ್ರೇನು? ಗಾಯವಾಗೋದು, ನಾಶ ಆಗೋದು, ನಷ್ಟವಾಗೋದು. ಆತ್ಮ ಎಂದಿಗೂ ತನ್ನ ಶಕ್ತಿಯಿಂದ, ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನು ನಾಶ ಮಾಡಿಕೊಂಡು ನಾಶವಾಗುವುದೇ ಇಲ್ಲ. ಈ ಸಂಸಾರದಲ್ಲಿ ನಾವೆಲ್ಲರೂ ಎಂದಿನಿಂದ ಇದ್ದೇವೆ ಅಂತಂದರೆ ಅನಾದಿ ಕಾಲದಿಂದ ಇದ್ದೇವೆ. ಅನಾದಿ ಕಾಲದ ಹಿಂದೆ ನಾವು ಎಲ್ಲಿದ್ದೇವೆ ಅಂತಂದರೆ ನಾವು ನಿಗೋಧದಲ್ಲಿದ್ದೇವೆ. ಆಮೇಲೆ ನಿಗೋಧವನ್ನು ಬಿಟ್ಟು ನಿಧಾನವಾಗಿ ಎಲ್ಲ ಪರ್ಯಾಯಗಳಲ್ಲಿ ಜನ್ಮ ಮರಣ ಮಾಡ್ತಾ ಮಾಡ್ತಾ 84 ಲಕ್ಷ ಯೋನಿಗಳನ್ನು ಸುತ್ತಾ ಇಲ್ಲಿವರೆಗೆ ಬಂದಿದ್ದೇವೆ. ಈಗ ಏನಾಗಿದ್ದೇವೆ ನಾವು? ಏನಾಗಿದ್ದೇವೆ? ಮನುಷ್ಯರಿದ್ದೀರಲ್ಲ, ಅರಿವಿತ್ತು ನಿಮ್ಗೆ ನಾವು ಮನುಷ್ಯರೇ ಇದ್ದೇವಂತ? ಗೊತ್ತಿದೆ, ಇಷ್ಟಾದರೂ ಎಲ್ಲರಿಗೂ ಗೊತ್ತಿದೆ. ನಾನು ಮನುಷ್ಯನಾಗಿದ್ದೇನೆ ಇಷ್ಟಾದರೂ ಗೊತ್ತಿದೆಯಲ್ಲ. ಆದರೆ ಒಂದು ನೊಣಕ್ಕೆ, ಒಂದು ಇರುವಿಗೆ, ಅದಕ್ಕೆ ಕೇಳಿ ನೋಡೋಣ, ನೀನು ಯಾರು ಅಂತಂದರೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಒಂದು ಆತ್ಮ ಇದೆ. ಆದರೆ ಅದಕ್ಕೆ ನಾನು ನೊಣ ಇದ್ದೇನೆ, ನನಗೆ 4 ಇಂದ್ರಿಯಗಳಿವೆ, ನನಗೆ ಹಾರುವಂತಹ ಒಂದು ಶಕ್ತಿ ಇದೆ ಅನ್ನೋದೆಲ್ಲ ವಿಚಾರ ಅಲ್ಲಿಲ್ಲ. ಇಂಥ ಒಂದು ವಿಚಾರ ಮಾಡುವ ಶಕ್ತಿ ಮನುಷ್ಯನಿಗೆ ಹೇಗಿದೆಯೋ ಹಾಗೆ ಒಂದು ಇರುವಿಗೆ ಅಥವಾ ನೊಣಕ್ಕೆ ಇಲ್ಲವೇ ಇಲ್ಲ.
ನಾನು ಆತ್ಮ ಇದ್ದೇನೆ, ಅನಾದಿ ಕಾಲದಿಂದ ಇದ್ದೇನೆ, ವರ್ತಮಾನದಲ್ಲಿದ್ದೇನೆ, ಭವಿಷ್ಯದಲ್ಲೂ ಕೂಡ ಇರುವವನಿದ್ದೇನೆ ಅನ್ನುವಂತಹ ವಿಚಾರ ನೊಣಕ್ಕೆ ಇಲ್ಲ, ಇರುವಿಗೆ ಇಲ್ಲ. ನೊಣ 4 ಇಂದ್ರಿಯವುಳ್ಳ ಜೀವ, ಇರುವೆ 3 ಇಂದ್ರಿಯವುಳ್ಳ ಜೀವ. ಗಿಡ ಮರಗಳು ಇವು ಎಷ್ಟು ಇಂದ್ರಿಯವುಳ್ಳ ಜೀವ? ಏಕೇಂದ್ರಿಯ ಜೀವ. ಇವು ಎಲ್ಲ ವನಸ್ಪತಿ ಕಾಯಿಕ ಜೀವಗಳು. ಈ ವನಸ್ಪತಿ ಕಾಯಿಕಗಳಲ್ಲಿ 2 ಪ್ರಕಾರದ ಜೀವಿಗಳಿರ್ತವೆ. ಒಂದು ವನಸ್ಪತಿ, ಇವುಗಳಿಗೆ ಪ್ರತ್ಯೇಕ ವನಸ್ಪತಿ ಅನ್ನುವಂತಹ ಹೆಸರಿದೆ. ಎಂಥ ವನಸ್ಪತಿ? ಪ್ರತ್ಯೇಕ ವನಸ್ಪತಿ. ಪ್ರತ್ಯೇಕ ವನಸ್ಪತಿ ಅಂತಂದರೆ ಪ್ರತ್ಯೇಕ, ಬೇರೆ ಬೇರೆ. ಪ್ರತ್ಯೇಕ ಅಂದರೆ ಶರೀರ, ಒಂದು ಶರೀರ ಒಂದು ಆತ್ಮ, ಒಂದು ಶರೀರ ಒಂದು ಆತ್ಮ. ಎಲ್ಲಿ ಆತ್ಮ ಇದೆಯೋ ಅದಕ್ಕೆ ಒಂದೇ ಒಂದು ಶರೀರ ಇದೆ, ಎಲ್ಲಿ ಒಂದು ಶರೀರ ಇದೆಯೋ ಅಲ್ಲಿ ಒಂದೇ ಒಂದು ಆತ್ಮ ಇದೆ. ಈ ಥರ ಪ್ರತ್ಯೇಕವಾಗಿ ಬೇರೆ ಬೇರೆಯಾಗಿರ್ತಕ್ಕಂಥ ಶರೀರಗಳಲ್ಲಿ ಬೇರೆ ಬೇರೆಯಾಗಿರ್ತಕ್ಕಂಥ ವನಸ್ಪತಿ ಕಾಯಿಕ ಜೀವಿಗಳು ಇವೆ ಅಂತಂದರೆ ಅಂಥ ವನಸ್ಪತಿ ಕಾಯಿಕ ಜೀವಿಗಳಿಗೆ ಪ್ರತ್ಯೇಕ ವನಸ್ಪತಿ ಕಾಯಿಕ ಜೀವ ಅಂತ ಹೇಳ್ತಾರೆ. ಸ್ವಲ್ಪ ನಾವು ಈ ಜೀವ ಜಗತ್ತಿನ ಬಗ್ಗೆ ವಿಚಾರ ಮಾಡಿದರೆ ಏಕೇಂದ್ರಿಯ ಜೀವಿಗಳು 5 ಪ್ರಕಾರದಿಂದ ಇವೆ ಅನ್ನೋದನ್ನು ತೀರ್ಥಂಕರು ಹೇಳಿಕೊಟ್ಟಿದ್ದಾರೆ. ಯಾವ್ಯಾವ ಶರೀರಗಳು? 5 ಪ್ರಕಾರದ ಏಕೇಂದ್ರಿಯ ಶರೀರಧಾರಿ ಜೀವಿಗಳು. ಪೃಥ್ವಿಕಾಯಿಕ ಕೇಳಿದಿರಿ? ಯಾವಾಗಾದರೂ ಕಿವಿಯಿಂದ ಕೇಳಿದಿರಿ ಈ ಶಬ್ದ? ಪೃಥ್ವಿಕಾಯಿಕ, ಜಲಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ, ಅಗ್ನಿಕಾಯಿಕ. ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ಆಮೇಲೆ ವಾಯುಕಾಯಿಕ, ಅನಂತರ ವನಸ್ಪತಿ ಕಾಯಿಕ. ಈ 5 ಪ್ರಕಾರದ ಜೀವಗಳಿಗೆ ಏಕೇಂದ್ರಿಯ ಅವಸ್ಥೆ ಇದೆ. ಆಮೇಲೆ ಇಲ್ಲಿರತಕ್ಕಂತಹ ಈ ಅವಸ್ಥೆಗಳಲ್ಲಿ ಇರತಕ್ಕಂತಹ ಎಲ್ಲ ಜೀವಿಗಳು ಏಕೇಂದ್ರಿಯ ಅಂತಂದರೆ ಅವುಗಳಿಗೆ ಒಂದೇ ಒಂದು ಇಂದ್ರಿಯ ಇರುವುದು. ಯಾವ ಇಂದ್ರಿಯ? ಸ್ಪರ್ಶನೇಂದ್ರಿಯ. ಇಂದ್ರಿಯಗಳು ಎಷ್ಟು? 5 ಇವೆ. ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷುರೇಂದ್ರಿಯ, ಕರ್ಣೇಂದ್ರಿಯ. ಮತ್ತು ಈ 5 ಇಂದ್ರಿಯಗಳನ್ನು ಬಿಟ್ಟು ಇನ್ನೊಂದಿದೆ, ಮನಸ್ಸು, ಮನ. ಮನ ಇತ್ತು ಅಂತಂದರೆ ನಾವು ಸೌಜ್ಞಿ ಪಂಚೇಂದ್ರಿಯ ಜೀವಗಳು. ಮನುಷ್ಯನಿಗೆ ಮನವೂ ಇದೆ ಮತ್ತು 5 ಇಂದ್ರಿಯಗಳೂ ಕೂಡ ಇವೆ. ಸ್ಪರ್ಶನೇಂದ್ರಿಯ ಅಂದರೆ ಎಂಥದ್ದು? ಶರೀರ ಎಲ್ಲಿ ಮುಟ್ಟಿದ ತಕ್ಷಣ ಗೊತ್ತಾಗ್ತದೆಯೋ ಅಲ್ಲಿ ಎಲ್ಲ ಜಾಗದಲ್ಲಿ ಸ್ಪರ್ಶನೇಂದ್ರಿಯ ಇದೆ. ಎಲ್ಲಿ ಮುಟ್ಟಿ ನೋಡಿದ್ರೂ ಗೊತ್ತಾಗ್ತದೆ, ಅನುಭವ ಆಗ್ತದೆ. ಸ್ಪರ್ಶನೇಂದ್ರಿಯ ಎಲ್ಲ ಕಡೆಗೆ ಇದೆ. ಆದರೆ ಈ ಥರ ಯಾವುದೇ ಅನ್ಯ ಇಂದ್ರಿಯಗಳು ಎಲ್ಲ ಕಡೆಗೂ ಇಲ್ಲ. ಇವು ಕಣ್ಣು ಇರಬೇಕು ಅಂತಂದರೆ ಎಲ್ಲಿದೆ? ಯಾವುದೇ ಒಂದು ಸ್ಥಾನದಲ್ಲಿ ಮಾತ್ರ ಇದೆ. ನೋಡುವಂತಹ ಶಕ್ತಿ ಕೇವಲ 2 ಸ್ಥಾನಗಳಲ್ಲಿವೆ, ಎಡಗಡೆಗೊಂದು ಬಲಗಡೆಗೊಂದು. 2 ಜಾಗದಲ್ಲಿ ಮಾತ್ರ ನೋಡುವ ಶಕ್ತಿ ಇದೆ. ಆದರೆ ಸ್ಪರ್ಶದಿಂದ ತಿಳಿಯುವ ಶಕ್ತಿ ಎಷ್ಟು ಜಾಗದಲ್ಲಿದೆ? ಸಂಪೂರ್ಣ ಶರೀರದಲ್ಲಿದೆ, ಶರೀರದ ಎಲ್ಲ ಭಾಗದಲ್ಲಿದೆ. ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಸೂಜಿಯನ್ನು ನಾವು ಎಲ್ಲಿ ಚುಚ್ಚಿದ್ರೂ ಗೊತ್ತಾಗುತ್ತೆ. ಆದರೆ 5 ಬೆರಳುಗಳಿಂದ ಇಲ್ಲಿಯೂ ಕೂಡ ಆತ್ಮ ಇದೆ, ಎಲ್ಲ ಕಡೆಗೆ ಆತ್ಮ ಇದೆ. ಕೆಳಗಿನ ಹೆಬ್ಬೆರಳಿನಿಂದ ಹಿಡ್ಕೊಂಡು ನತ್ತೆಯವರೆಗೆ ಪ್ರತಿಯೊಂದು ಜಾಗದಲ್ಲಿ ಆತ್ಮ ಇದೆ. ಎಲ್ಲಿ ಆತ್ಮ ಇದೆ ಅಲ್ಲಿ ಗೊತ್ತಾಗ್ತದೆ, ಅಲ್ಲಿ ಸ್ಪರ್ಶನೇಂದ್ರಿಯ ಇರ್ತದೆ, ಯಾವುದಾದ್ರೂ ಒಂದು ಇಂದ್ರಿಯ ಇದ್ದೇ ಇರ್ತದೆ. ಎಲ್ಲಿ ನಮಗೆ ಗೊತ್ತಾಗ್ತದೆಯೋ ಅಲ್ಲಿ ಆತ್ಮ ಇದೆ. ಕೂದಲಿನಲ್ಲಿ ಆತ್ಮ ಇದೆಯೋ ಅಥವಾ ಇಲ್ಲ? ಕೂದಲಿನಲ್ಲಿ ಆತ್ಮ ಇಲ್ಲ. ಆದರೆ ಕೂದಲನ್ನು ಸ್ವಲ್ಪ ಜಗ್ಗಿದ ನಂತರ ಸ್ವಲ್ಪ ಜೋರಾಗಿ ಜಗ್ತೀವಿ, ಆವಾಗ ನೋವು ಆಗ್ತದೆ ಅಥವಾ ಇಲ್ಲ? ನೋವು ಆಗ್ತದೆ. ಆ ನೋವು ಆಗ್ತಾ ಇರೋದು ಗೊತ್ತಾಗ್ತದೆಯೋ ಅಥವಾ ಇಲ್ಲ? ಗೊತ್ತಾಗ್ತದೆ. ಅದು ಯಾವ ಇಂದ್ರಿಯ ಮೂಲಕ ಗೊತ್ತಾಗ್ತದೆ ಸ್ವಲ್ಪ ವಿಚಾರ ಮಾಡ್ತೀರಾ? ಯಾವ ಇಂದ್ರಿಯ ಅದನ್ನು ಕಂಡುಹಿಡಿಯಿತು? ನನಗೆ ನೋವು ಆಗ್ತಾ ಇದೆ, ನನ್ನ ಕೂದಲಿನ ಕೆಳಭಾಗದಲ್ಲಿ ನೋವಿದೆ
ಅನ್ನುವುದನ್ನು ಯಾವ ಇಂದ್ರಿಯ ಹೇಳಿತು? ಇದು ಸ್ಪರ್ಶನೇಂದ್ರಿಯ. ಸ್ಪರ್ಶನೇಂದ್ರಿಯ ಎಲ್ಲ ಕಡೆಗೆ ಇದೆ. ನೀವು ಒಂದು ಸೂಜಿಯ ತುದಿಯನ್ನು ಎಲ್ಲಿ ಹಚ್ಚಿದ್ರೂ ಗೊತ್ತಾಗುತ್ತೆ. ಸ್ಪರ್ಶನೇಂದ್ರಿಯ ಎಲ್ಲ ಜಾಗದಲ್ಲಿದೆ. ಆದರೆ ರಸನೇಂದ್ರಿಯ, ಎರಡನೇ ಇಂದ್ರಿಯದ ಹೆಸರು ರಸನೇಂದ್ರಿಯ. ರಸನೇಂದ್ರಿಯ ಎಲ್ಲಿದೆ? ನಾಲಿಗೆಯ ಮೇಲೆ ಇದೆ. ಅದು ಇಲ್ಲಿಂದ ಹಿಡ್ಕೊಂಡು ಗಂಟಲದವರೆಗೆ ಇದೆ. ಹೊಟ್ಟೆಯಲ್ಲಿ ಹೋದ ನಂತರ ರುಚಿ ಗೊತ್ತಾಗಲ್ಲ. ಗಂಟಲದವರೆಗೆ ರುಚಿ ಗೊತ್ತಾಗ್ತದೆ. ಇಲ್ಲಿ ತನಕ ಸಿಹಿ ಇದೆಯೋ, ಕಹಿ ಇದೆಯೋ, ಒಗರಿದೆಯೋ, ಖಾರಿದೆಯೋ, ಯಾವ ಥರ ಇದೆ, ವಸ್ತುವಿನ ರುಚಿ ಯಾವ ಥರ ಇದೆ ಅನ್ನೋದು ಗಂಟಲಿನವರೆಗೆ ಗೊತ್ತಾಗ್ತದೆ. ಆದರೆ ಅದು ಹೊಟ್ಟೆಗೆ ಹೋದ ನಂತರ ಗೊತ್ತು ಮಾಡ್ಕೋಬೋದಾ? ಇಲ್ಲ. ಒಳಗಡೆಗೆ ಒಂದು ಹೊಟ್ಟೆಯಲ್ಲಿ ಪಿತ್ತ ಉತ್ಪನ್ನ ಆಗತಕ್ಕಂತಹ ಸ್ಥಾನವೂ ಇದೆ. ಪಿತ್ತ ಉತ್ಪನ್ನ ಆಗ್ತದೆಯಲ್ಲ, ಪಿತ್ತು. ಆ ಪಿತ್ತ ಯಾವ ಥರದ್ದಿರ್ತದೆ ಗೊತ್ತಾ? ಅದರ ರುಚಿ ಗೊತ್ತಾ ನಿಮಗೆ? ಪಿತ್ತು ಹೇಗಿರ್ತದೆ? ಕೈ ಇರ್ತದೆಯೋ, ಸಿಹಿ ಇರ್ತದೆಯೋ, ಹುಳಿ ಇರ್ತದೆಯೋ? ಹುಳಿ ಇರುವುದನ್ನು ಎಲ್ಲರೂ ಅನುಭವಿಸಿದ್ದೀರ. ಯಾಕಂದರೆ ಪಿತ್ತ ಹೆಚ್ಚಾದಾಗ ಯಾವಾಗ ನೀವು ಕಾರ್ತಿರಲ್ಲ, ಆ ದ್ರವ ಬಿದ್ದು ಬಿಡ್ತದೆ, ಅದೇ ಪಿತ್ತ. ಅದರ ರುಚಿ ಹೇಗಿರ್ತದೆ? ಹುಳಿ ಇರ್ತದೆ. ಒಳಗಡೆಗೆ ಇದ್ದಾಗ ಗೊತ್ತಾಗಲ್ಲ. ಅದೇ ಇಲ್ಲಿ ಬಂತು ಅಂತಂದರೆ ಗೊತ್ತಾಗಿಬಿಡುತ್ತೆ ಇದು ಹುಳಿ ಇದೆ ಅಂತ. ಇದು ಹುಳಿ ಇದೆ ಅನ್ನುವುದನ್ನು ಯಾವ ಇಂದ್ರಿಯ ಕಂಡು ಹಿಡಿತು? ಇದು ರಸನೇಂದ್ರಿಯ. ರಸನೇಂದ್ರಿಯ ರಸಗಳನ್ನು ಕಂಡು ಹಿಡಿತದೆ. ಇದು ಕಹಿ ಇದೆಯೋ, ಸಿಹಿ ಇದೆಯೋ, ಹುಳಿ ಇದೆಯೋ, ಖಾರಿದೆಯೋ, ಒಗರಿದೆಯೋ, 5 ಪ್ರಕಾರದ ರಸಗಳಿವೆ. ಆ 5 ಪ್ರಕಾರದ ರಸಗಳಲ್ಲಿಯ ಯಾವುದು ರಸ ಇದೆ ಅನ್ನೋದನ್ನು ನಮ್ಮ ರಸನೇಂದ್ರಿಯ ಕಂಡು ಹಿಡಿತದೆ. ಆದರೆ ಈ ರಸನೇಂದ್ರಿಯ ಜೀವಿಗೆ ಇತ್ತು ಅಂತಂದರೆ ಗೊತ್ತಾಗ್ತದೆ, ಇದ್ರೆ ಗೊತ್ತಾಗಲ್ಲ. ಈಗ ನೀವು ಈ ಗಿಡ ಮರಗಳಿಗೆ ನೀರನ್ನು ಹಾಕ್ತೀರ. ನೀರು ಹಾಕಿದ ನಂತರ ಅವು ನೀರನ್ನು ಆಹಾರದ ರೂಪದಲ್ಲಿ ಗ್ರಹಣ ಮಾಡಿಕೊಂಡು ಬೆಳೀತವೆ, ವಿಕಸಿತ ಆಗ್ತವೆ. ಆ ಗಿಡಗಳಿಗೆ ಕೇಳಿ, ಈ ನೀರು ಸಿಹಿ ಇದೆಯೋ ಅಥವಾ ಏನಂತೀರಿ ಅದಕ್ಕೆ? ಸೌಳು ಅಂತಾರಲ್ಲ. ಈ ನೀರು ಸೌಳಿದೆಯೋ ಅಥವಾ ಸಿಹಿ ಇದೆ? ಈ ಗಿಡ ಮರಗಳಿಗೆ ಗೊತ್ತಾಗಲ್ಲ. ಸಿಹಿನೂ ಅಂತ ಹೇಳೋಕ್ಕಾಗಲ್ಲ ಮತ್ತು ಸೌಳನು ಅಂತ ಹೇಳೋಕ್ಕಾಗಲ್ಲ. ಯಾಕೆ? ಅವುಗಳಿಗೆ ರಸನೇಂದ್ರಿಯ ಇಲ್ಲ. ಒಂದು ಸ್ಪರ್ಶನೇಂದ್ರಿಯ ಮಾತ್ರ ಇದೆ. ಸ್ಪರ್ಶನೇಂದ್ರಿಯ ಇದ್ದಂತಹ ಜೀವಿಗಳಿಗೆ ಇದು ಹಗುರಾಗಿದೆಯೋ ಅಥವಾ ಜಡ ಇದೆಯೋ, ಬಿಸಿ ಇದೆಯೋ ಅಥವಾ ತಣ್ಣಗಿದೆಯೋ, ಇದು ಒರಟಾಗಿದೆಯೋ ಅಥವಾ ನೈಸ್ ಇದೆಯೋ, ಇಂಥ ವಿಷಯಗಳನ್ನು ತಿಳಿಯುವ ಶಕ್ತಿ ನಮ್ಮ ಸ್ಪರ್ಶನೇಂದ್ರಿಯಿಗೆ ಇದೆ. ಈ ಸ್ಪರ್ಶನೇಂದ್ರಿಯ ಸಿಗಬೇಕಂದ್ರೂ ಕೂಡ ನಾವು ಸಂಸಾರಿಯಾಗಿ ಹುಟ್ಟಬೇಕು. ಯಾರಿಗೆ ಒಂದೂ ಕೂಡ ಇಂದ್ರಿಯ ಇಲ್ಲ ಅಂಥವ್ರು ಯಾರು ಗೊತ್ತಾ? ಯಾರಿಗೆ ಶರೀರವೂ ಇಲ್ಲ, ಇಂದ್ರಿಯಗಳಿಲ್ಲ, ಒಂದೂ ಇಂದ್ರಿಯ ಇಲ್ಲ, ಕೇವಲ ಆತ್ಮ ಇದೆ, ಆಮೇಲೆ ಕೇವಲ ಜ್ಞಾನ ಇದೆ. ಯಾವ ಇಂದ್ರಿಯ ಇಲ್ಲದಿದ್ದರೂ ಕೂಡ ಅವರಿಗೆ ಎಲ್ಲ ಪದಾರ್ಥಗಳ ಜ್ಞಾನ ಇದೆ, ನಮಗಿಂತಲೂ ಹೆಚ್ಚಿನ ಜ್ಞಾನ ಇದೆ. ನಾವು ಅಲ್ಪ ಸ್ವಲ್ಪ ವಸ್ತುಗಳ ಜ್ಞಾನವನ್ನು ತಿಳಿದುಕೊಳ್ತೇವೆ, ಆದರೆ ಅವರಿಗೆ ಜಗತ್ತಿನ ಎಲ್ಲ ವಸ್ತುಗಳ ಜ್ಞಾನ ಇದೆ, ಶರೀರ ಇಲ್ಲದಾಗಲೂ ಕೂಡ ಮತ್ತು ಇಂದ್ರಿಯಗಳು ಇಲ್ಲದಾಗಲೂ ಕೂಡ. ಏನಿಲ್ಲದಾಗಲೂ ಕೂಡ ಎಲ್ಲವನ್ನು ತಿಳಿಯುವಂಥ ಶಕ್ತಿ ಇದೆ ಅಂತಂದರೆ ಅವ್ರು ಯಾರು ಗೊತ್ತಾ? ಯಾರು? ನಮ್ಮ ಸಿದ್ಧ ಪರಮೇಷ್ಠಿಗಳು. ಸಿದ್ಧ ಪರಮೇಷ್ಠಿಗಳಿಗೆ ಯಾವ ಶರೀರವೂ ಇಲ್ಲ,
ಶರೀರ ಇಲ್ಲ ಅಂದ ಮೇಲೆ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ನಾಲಿಗೆ ಇಲ್ಲ. ಆದರೆ ಪುರುಷಾಕಾರದ ಆ ಆತ್ಮ, ಚೇತನ ಆತ್ಮ ಇದ್ದೇ ಇದೆ. ಮತ್ತು ಅದರಲ್ಲಿ ತಿಳಿಯುವಂತಹ, ನೋಡುವಂತಹ ಶಕ್ತಿ ಎಷ್ಟಿದೆ ಅಂತಂದರೆ ಅನಂತ ಪಟ್ಟಿದೆ, ನಮಗಿಂತ ಹೆಚ್ಚಿದೆ. ಇಂಥ ಸಿದ್ಧ ಪರಮೇಷ್ಠಿಗಳನ್ನು ನಾವು ನಿತ್ಯ ನಮಸ್ಕಾರ ಮಾಡ್ತೀವಿ. ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀವಿ? ನಾವು ಸಿದ್ಧರಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಮಾಡಬೇಕಂತ ಹೇಳಿದಾರೆ ಅಂಥೇಳಿ ಮಾಡಬೇಕು, ಹಾಗೆ ಇಲ್ಲ. ನಾವು ಸಿದ್ಧ ಪರಮೇಷ್ಠಿಗಳನ್ನು ಯಾಕೆ ವಂದಿಸುತ್ತೇವೆ ಅಂತಂದರೆ, ನಾವು ಕೂಡ ಸಿದ್ಧರಾಗೋಣ ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು, ಹೇ ಭಗವಂತ, ನಿನ್ನಂತಹ ಆತ್ಮ ಸಿದ್ಧ ಆತ್ಮ, ನನ್ನ ಆತ್ಮನೂ ಕೂಡ ಸಿದ್ಧನಾಗಲಿ, ಸಿದ್ಧ ಪರಮೇಷ್ಠಿಯಾಗಲಿ ಅನ್ನುವ ಉದ್ದೇಶದಿಂದ ನಾವು ನಮಸ್ಕಾರ ಮಾಡ್ತೀವಿ. ಸಿದ್ಧ ಪರಮೇಷ್ಠಿಗಳಿಗೆ ನಾವು ನಮಸ್ಕಾರವನ್ನು ಮಾಡ್ತೀವಿ. ಸಿದ್ಧ ಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡಿದಾಗ, ಯಾವಾಗ ನಮಸ್ಕಾರ ಮಾಡ್ತೀವಲ್ಲ ಆ ಕಾಲದಲ್ಲಿ ಉತ್ಕೃಷ್ಟವಾದ ಭಾವನೆಯನ್ನು ತಾಳಿದವರಾಗಿರ್ತೀವಿ. ಭಾವನಾ ಭವನಾಶಿನಿ ಅಂತಂತಾರಲ್ಲ, ಇವತ್ತು ನಾವು ಸಿದ್ಧ ಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡುವಾಗ ನಾವು ಸಿದ್ಧರಾಗಬೇಕು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ನಮಸ್ಕಾರ ಮಾಡ್ತೀವಿ ಅಂದಮೇಲೆ, ಇಂದಿಲ್ಲ ನಾಳೆ ನಾವು ಸಿದ್ಧರಾಗ್ತೀವಿ ಅಥವಾ ಇಲ್ಲ? ಆಗೋದಿಲ್ಲ. ನಮ್ಮ ಭಾವ ಮಾಡೋದೆಲ್ಲ ವ್ಯರ್ಥ ಹೋಗ್ತದೆ ಏನು? ಇಲ್ಲ. ನಾವು ಇವತ್ತು ಭಾವನೆ ಮಾಡ್ತಾ ಇದ್ದೇವೆ ಅಂತಂದರೆ, ಇಂದಿಲ್ಲ ನಾಳೆ ಯಾವುದೇ ಭವದಲ್ಲಿ, ಯಾವುದೇ ಜನ್ಮದಲ್ಲಿ ನಾವು ಸಿದ್ಧ ಪರಮೇಷ್ಠಿಗಳಾಗಿ ಆ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಂಡು ಅಂಥ ಅನಂತ ಶಕ್ತಿಯಿಂದ ಜಗತ್ತನ್ನು ತಿಳಿತಕ್ಕಂಥ ಶಕ್ತಿಯನ್ನು ನಾವು ಇಂದಿಲ್ಲ ನಾಳೆ ಪ್ರಾಪ್ತ ಮಾಡಿಕೊಳ್ತೀವಿ. ಅದಕ್ಕಾಗಿ ನಮೋ ಸಿದ್ಧಾಣಂ ಅಂದರೆ ಎಲ್ಲ ಸಿದ್ಧ ಪರಮೇಷ್ಠಿಗಳಿಗೆ ನನ್ನ ನಮಸ್ಕಾರ. ಯಾವ ಉದ್ದೇಶದಿಂದ ನಮಸ್ಕಾರ? ನನ್ನ ಆತ್ಮನೂ ಕೂಡ ಸಿದ್ಧ ಭಗವಂತನಂತೆ ಅನಂತ ಗುಣಧಾರಿಯಾಗಲಿ, ಗುಣವನ್ನು ಹೊಂದಲಿ ಅನ್ನುವ ದೃಷ್ಟಿಯಿಂದ ನಾವು ಸಿದ್ಧ ಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡ್ತೀವಿ. ಮುಖ್ಯವಾಗಿ ಈ ಜಗತ್ತಿನಲ್ಲಿ ಇರುವಂತಹ ಜೀವಿಗಳು, ಎಲ್ಲ ಜೀವಿಗಳು ಶರೀರಧಾರಿ ಜೀವಿಗಳು. ನಮೋಕಾರ ಮಂತ್ರವನ್ನು ನೀವು ಎಲ್ಲರೂ ಕೇಳ್ತೀರ, ಅರ್ಥವೂ ನಿಮಗೆ ಗೊತ್ತಿದೆ. ನಮೋ ಅರಿಹಂತಾನಂ. ಯಾವ ಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡ್ತೀವಿ? ಅರಿಹಂತ ಪರಮೇಷ್ಠಿಗಳಿಗೆ. ಈ ಅರಿಹಂತ ಪರಮೇಷ್ಠಿಗಳಿಗೆ ಶರೀರ ಇದೆಯೋ ಅಥವಾ ಇಲ್ಲ? ಶರೀರ ಇದೆ. ಶರೀರ ಇದೆ ಅಂದ ಮೇಲೆ ಅವರಿಗೆ ಇಂದ್ರಿಯಗಳು ಇವೆಯೋ ಅಥವಾ ಇಲ್ಲ? ಇಂದ್ರಿಯಗಳಿವೆ. ಶರೀರವೂ ಇದೆ, ಇಂದ್ರಿಯಗಳಿವೆ. ಆದರೆ ಆ ಇಂದ್ರಿಯಗಳ ಮೂಲಕ ಆ ಅರ್ಹಂತ ಪರಮೇಷ್ಠಿಗಳು ಏನಾದರೂ ತಿಳ್ಕೊಳ್ತಾರೇನು? ಇಂದ್ರಿಯಗಳನ್ನು ಉಪಯೋಗಿಸ್ತಾರೇನು? ಇಲ್ಲ. ಇಂದ್ರಿಯಗಳು ಕೆಲಸಕ್ಕೆ ಬರುವುದೇ ಇಲ್ಲ. ಅವರ ಕಣ್ಣು, ಅವರ ನಾಲಿಗೆ, ಅವರ ಕಿವಿ, ಅವರ ಮೂಗು, ಘ್ರಾಣೇಂದ್ರಿಯ, ಅವರ ಸ್ಪರ್ಶನೇಂದ್ರಿಯ, ಇವು ಯಾವ ಕೆಲಸಕ್ಕೂ ಬರುವುದೇ ಇಲ್ಲ. ಇದನ್ನು ಉಪಯೋಗಿಸಿಕೊಳ್ಳೋದೇ ಇಲ್ಲ. ಯಾಕೆಂದರೆ ಅರ್ಹಂತ ಪರಮೇಷ್ಠಿಗಳಿಗೆ ಕೇವಲ ಜ್ಞಾನ ಪ್ರಾಪ್ತವಾಗಿದೆ. ಅವರು ಇಂದ್ರಿಯಾತೀತ ಜ್ಞಾನಿಗಳು. ಇಂದ್ರಿಯಗಳ ಮೂಲಕ ತಿಳಿಯುವಂಥ, ನೋಡುವಂಥ ಶಕ್ತಿ ನಮಗಿದೆ ಅಂತಂದರೆ, ಅರ್ಹಂತ ಪರಮೇಷ್ಠಿಗಳಿಗೆ ಇಂದ್ರಿಯಗಳನ್ನು ಅವಲಂಬಿಸಿ, ಇಂದ್ರಿಯಗಳು ಇಲ್ಲದೆ ಸಾಕ್ಷಾತ್ತಾಗಿ ವಸ್ತುಗಳನ್ನು ಅವರು ತಿಳ್ಕೊಳ್ಬಹುದು, ನೋಡಬಹುದು. ಅಂಥ ಶಕ್ತಿ ಅರ್ಹಂತ ಪರಮೇಷ್ಠಿಗಳಿಗೆ ಇರ್ತದೆ. ನಮೋ ಅರಿಹಂತಾಣಂ ಅಂದಾಗ ನಾವು ಈ ಅರ್ಹಂತ ಪರಮೇಷ್ಠಿಗಳಿಗೆ ಶರೀರಧಾರಿ ಅರ್ಹಂತರಿಗೆ ನಮಸ್ಕಾರ ಮಾಡ್ತೀವೋ ಅಥವಾ ಶರೀರ ರಹಿತ? ಅರ್ಹಂತರು ಶರೀರ ರಹಿತರೋ ಅಥವಾ ಶರೀರ ಯುಕ್ತರೋ? ಶರೀರ ಸಹಿತ. ಆದರೆ ಇಂದ್ರಿಯ ಜ್ಞಾನಿಗಳು ಅಥವಾ ಇಂದ್ರಿಯಾತೀತ ಜ್ಞಾನಿಗಳು? ಅರಿಹಂತ ಪರಮೇಶ್ವರಗಳು ಇಂದ್ರಿಯಾತೀತ ಜ್ಞಾನಿಗಳು. ಮತ್ತು ಸಿದ್ಧ ಭಗವಂತರು ಶರೀರರಹಿತ. ಆಮೇಲೆ ಇಂದ್ರಿಯಗಳು ಇವೆ ಏನು? ಯಾವುದು ಒಂದು ಇಂದ್ರಿಯ ಇಲ್ಲ. ಶರೀರ ಇಲ್ಲ ಅಂದಮೇಲೆ ಇಂದ್ರಿಯಗಳೂ ಇಲ್ಲ.
ಆಮೇಲೆ ಜ್ಞಾನ ಅವರ ಹತ್ತಿರ ಅರ್ಹಂತರಲ್ಲಿರ್ತಕ್ಕಂತಹ ಕೇವಲ ಜ್ಞಾನ ಅವರಲ್ಲಿದೆಯೋ, ಅವರ ಅರ್ಹಂತರಕ್ಕಿಂತ ಹೆಚ್ಚಿನ ಜ್ಞಾನ ಇದೆ? ಇಲ್ಲ. ಅರ್ಹಂತ ಪರಮೇಷ್ಠಿಗಳಿಗೆ ಯಾವ ಜ್ಞಾನ ಇದೆಯಲ್ಲ ಅದೇ ಜ್ಞಾನ ಸಿದ್ಧ ಪರಮೇಷ್ಠಿಗಳಿಗಿರೋದು. ಯಾವ ಜ್ಞಾನ ಅರ್ಹಂತರಿಗಿದೆಯಲ್ಲ ಅದೇ ಜ್ಞಾನ ಸಿದ್ಧ ಪರಮೇಷ್ಠಿಗಳಿಗಿರೋದು. ಈ ಇಬ್ಬರ ಜ್ಞಾನದ ಹೆಸರು ಕೇವಲ ಜ್ಞಾನ. ಅರ್ಹಂತರಿಗೂ ಕೇವಲ ಜ್ಞಾನ ಇದೆ ಮತ್ತು ಸಿದ್ಧ ಪರಮೇಷ್ಠಿಗಳಿಗೂ ಕೂಡ ಕೇವಲ ಜ್ಞಾನ ಇದೆ. ಇನ್ನು ಉಳಿದ ಪರಮೇಷ್ಠಿಗಳು ಮೂರು. ಯಾರ್ಯಾರು? ಆಚಾರ್ಯ ಪರಮೇಷ್ಠಿಗಳು, ಉಪಾಧ್ಯಾಯ ಪರಮೇಷ್ಠಿಗಳು ಮತ್ತು ಸಾಧು ಪರಮೇಷ್ಠಿಗಳು. ಇಂಥ ಮೂರು ಪರಮೇಷ್ಠಿಗಳಲ್ಲಿ ಯಾವ ಜ್ಞಾನ ಇದೆ? ಇಂದ್ರಿಯ ಜ್ಞಾನ ಇದೆಯೋ ಅಥವಾ ಇಂದ್ರಿಯಾತೀತ ಜ್ಞಾನ ಇದೆ? ಇವರೆಲ್ಲರಿಗೂ ಇಂದ್ರಿಯ ಜ್ಞಾನ ಇದೆ. ಆಚಾರ್ಯರಿಗೆಲ್ಲ ಇಂದ್ರಿಯ ಜ್ಞಾನ. ಈಗ ನಾವು ಇಲ್ಲಿ ಕೂತಿರ್ತಕ್ಕಂತಹ ಸಾಧುಗಳು ಯಾವ ಪರಮೇಷ್ಠಿಗಳು? ಅಷ್ಟು ಗೊತ್ತಿಲ್ಲ ನೋಡ್ರಿ ಯಾರಿಗೆ. ಆಚಾರ್ಯ ಪರಮೇಷ್ಠಿ ಅಂತ ಅಂದುಬಿಡ್ತಾರೆ ಅಲ್ಲ. ನಿಮ್ಮ ಊರಿನಲ್ಲಿರ್ತಕ್ಕಂಥ 5 ಜನ ಮುನಿಗಳು ಯಾವ ಪರಮೇಷ್ಠಿಗಳಲ್ಲಿ ಬರುತ್ತಾರೆ? ಇಷ್ಟು ಗೊತ್ತಿರಬೇಕಲ್ಲ, ಸಾಮಾನ್ಯ ವಿಷಯ. ಸಾಧು ಪರಮೇಷ್ಠಿಗಳಲ್ಲಿ, ಉಪಾಧ್ಯಾಯ ಪರಮೇಷ್ಠಿಗಳಲ್ಲಿ ಮತ್ತು ಆಚಾರ್ಯ ಪರಮೇಷ್ಠಿಗಳಲ್ಲಿ ಇರುವ ಜ್ಞಾನ ಇಂದ್ರಿಯ ಜ್ಞಾನ. ಶರೀರ ಇದೆ, ಇವುಗಳಲ್ಲಿ ಇಂದ್ರಿಯಗಳು ಕೂಡ ಇವೆ. ಈ ಇಂದ್ರಿಯಗಳನ್ನು ಅವಲಂಬಿಸಿ ಪ್ರತಿಯೊಂದು ವಸ್ತುವನ್ನು ಅವರು ತಿಳಿದುಕೊಳ್ತಾರೆ. ಅದನ್ನು ತಿಳ್ಕೊಂಡು ಹೇಳ್ತಾರೆ, ಅನುಭವಿಸ್ತಾರೆ, ವಿಸ್ತಾರ ಮಾಡ್ತಾರೆ ಅದನ್ನು. ಇದು ಇಂದ್ರಿಯ ಜ್ಞಾನ. ನಿಮ್ಮ ಹತ್ತಿರ ಇರತಕ್ಕಂತಹ ಜ್ಞಾನ ಯಾವುದು? ಇಂದ್ರಿಯ ಜ್ಞಾನ. ನಿಮ್ಮಲ್ಲಿರೋದು ಇಂದ್ರಿಯ ಜ್ಞಾನ, ನಮ್ಮಲ್ಲಿರೋದು ಇಂದ್ರಿಯ ಜ್ಞಾನ. ಅರ್ಹಂತರಲ್ಲಿರೋದು ಇಂದ್ರಿಯಾತೀತ ಜ್ಞಾನ, ಸಿದ್ಧ ಪರಮೇಷ್ಠಿಗಳಲ್ಲಿರೋದು ಇಂದ್ರಿಯಾತೀತ ಜ್ಞಾನ. ಆಮೇಲೆ ನಾವು ಇಂದ್ರಿಯ ಜ್ಞಾನವನ್ನು ಹೊಂದಿರತಕ್ಕಂಥ ನಾವೆಲ್ಲರೂ ಯಾವ ಜ್ಞಾನಕ್ಕಾಗಿ ಪ್ರಯಾಸ ಮಾಡಬೇಕು, ಪುರುಷಾರ್ಥ ಮಾಡಬೇಕು? ಕೇವಲ ಜ್ಞಾನಕ್ಕಾಗಿ ಪುರುಷಾರ್ಥ ಮಾಡಬೇಕು. ನಮಗೆ ಎಲ್ಲರಿಗೂ ಕೇವಲ ಜ್ಞಾನ ಆಗುವಂತಹ ಯೋಗ್ಯತೆ ಇದೆಯೋ ಅಥವಾ ಇಲ್ಲ? ಏನಂತ ಅನ್ಬೇಕು? ಯೋಗ್ಯತೆ ಇದೆ ಅನ್ಬೇಕೋ ಅಥವಾ ಇಲ್ಲ ಅಂತ ಅನ್ಬೇಕೋ? ಇದೆ, ಯೋಗ್ಯತೆ ಇದೆ. ಆದರೆ ಆ ಇಂದ್ರಿಯಾತೀತ ಜ್ಞಾನವನ್ನು ಹೊಂದಬೇಕು ಅಂತಂದರೆ 5 ಪರಮೇಷ್ಠಿಗಳಲ್ಲಿ ಮೊದಲು ಯಾವ ಪರಮೇಷ್ಠಿ ಆಗಬೇಕು? ಸಾಧು ಪರಮೇಷ್ಠಿಗಳಾಗಬೇಕು. ಎಂದಿಲ್ಲ ನಾಳೆ ಯಾವುದೇ ಭವಕ್ಕೆ ಪುರುಷ ಪರ್ಯಾಯವನ್ನು ಪಡೆದು ಕರ್ಮಭೂಮಿಯಲ್ಲಿ ಜನ್ಮ ತಾಳಿ, ಎಲ್ಲಿ ಕರ್ಮಗಳನ್ನು ಗೆದ್ದು ಕರ್ಮ, ಶರೀರ, ಇಂದ್ರಿಯ, ಕಷಾಯ, ಮಿಥ್ಯಾತ್ವ, ಅಜ್ಞಾನ ಇವುಗಳನ್ನೆಲ್ಲ ಜಯಿಸಿ ನಾವು ಸಿದ್ಧರಾಗಬಹುದೋ, ಅರ್ಹಂತರಾಗಬಹುದೋ ಅಲ್ಲಿ ನಾವು ಹುಟ್ಟಬೇಕು. ಇಂದಿಲ್ಲ ನಾಳೆ ನಮಗೆ ಹುಟ್ಟೋದಿದೆ. ಅಂತಹ ಜನ್ಮ ಪಡೆದು ಅಲ್ಲಿಂದ ಇಂದ್ರಿಯಾತೀತ ಜ್ಞಾನವನ್ನು ಹೊಂದಬೇಕು. ಇದೇ ಒಂದು ಉದ್ದೇಶದಿಂದ ಇಷ್ಟೆಲ್ಲ ಶಿಬಿರ ನಡೆದಿದೆ. ಜೈನ ಧರ್ಮ ಅಂದರೆ ಏನು? ಜೈನ ಧರ್ಮ ಅಂದರೆ ಆತ್ಮನಲ್ಲಿ ಪರಮಾತ್ಮನಾಗತಕ್ಕಂತಹ ಶಕ್ತಿ ಇದೆ. ಈ ಶಕ್ತಿಯನ್ನು ಯಾವ ಥರದಿಂದ ನಾವು ಬೆಳೆಸಿಕೊಳ್ಳಬೇಕು, ಯಾವ ಥರದಿಂದ ಅದನ್ನು ತಿಳ್ಕೊಂಡು ಅದನ್ನು ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ಒಂದು ಸಾಧನೆಯನ್ನು ಮಾಡಬೇಕು, ಸಂಯಮವನ್ನು ಸಾಧಿಸಬೇಕು, ತಪಸ್ಸನ್ನು ಮಾಡಬೇಕು, ಶ್ರದ್ಧೆಯನ್ನು ಇಡಬೇಕು, ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಇಂಥ ವಿಷಯಗಳನ್ನು ತಿಳಿಸುವುದೇ ಜೈನ ಧರ್ಮ. ಜೈನ ಧರ್ಮ, ಜೈನ ಅನ್ನುವಂಥ ಶಬ್ದ ಯಾವ ಶಬ್ದದಿಂದ ಉತ್ಪತ್ತಿಯಾಗಿದೆ? ಈ ನಿಮ್ಮ ಹತ್ತಿರ ಇನ್ನೊಂದು ಪುಸ್ತಕ ಇದೆಯಲ್ಲ, ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪಾಠ ಜಿನ ಸಂಸ್ಕಾರ ಅನ್ನುವಂಥ ಪುಸ್ತಕ ಇದೆಯಲ್ಲ ಎಲ್ಲರ ಕಡೆಗೆ? ಎಲ್ಲರಿಗೂ ಕೊಟ್ಟಿಲ್ಲ, ನಿಮಗೆ ದೊಡ್ಡವ್ರಿಗೆ ಕೊಟ್ಟಿಲ್ಲ. ಶನಿವಾರ ನಿಮ್ಮ ಕೈಯಲ್ಲಿ ಆ ಪುಸ್ತಕವೂ ಕೂಡ ಸಿಗೋದಿದೆ. ಬಹಳ ಒಳ್ಳೆಯ ಪುಸ್ತಕ ಇದೆ. ಜಿನ ಸಂಸ್ಕಾರ ಅನ್ನತಕ್ಕಂಥ ಪುಸ್ತಕ ಬಹಳ ಒಳ್ಳೆಯದಿದೆ. ಈ ಪುಸ್ತಕದಲ್ಲಿ ಮೊದಲನೆಯ ಪಾಠ ಇದೆ ಜಿನ.
ಈ ಸಮ್ಯಜ್ಞಾನ ಸಂಸ್ಕಾರ ಪುಸ್ತಕವನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಆ ಜಿನ ಸಂಸ್ಕಾರ ಪುಸ್ತಕವನ್ನು ತಿಳ್ಕೊಳ್ಬೇಕು. ಅದಾದ ನಂತರ ಇದನ್ನು ತಿಳ್ಕೊಂಡ್ರಿ ಅಂತಂದರೆ ಸಾಮಾನ್ಯವಾಗಿ ಈ ಎರಡೂ ಪುಸ್ತಕಗಳ ಜ್ಞಾನ ನಿಮಗೆ ಆಯಿತು ಅಂತಂದರೆ ನೀವು ಮುಂದೆ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಕೂಡ ಓದಿ ತಿಳ್ಕೊಳ್ತಕ್ಕಂಥ ಯೋಗ್ಯತೆಯನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು. ಈಗ ಜಿನ ಅನ್ನುವಂಥ ಶಬ್ದವನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಜಿನ ಶಬ್ದದಿಂದ ಜೈನ ಆಗಿದೆ. ಜಿನ ಶಬ್ದದಿಂದ ಏನಾಗಿದೆ? ಜೈನ. ನಾವು ಎಂಥ ಜೈನರು? ನಮ್ಮ ಸಮಾಜದ ಅಡ್ಡಿ ಹೆಸರು, ನಮ್ಮ ಸಮಾಜದ ಅಡ್ಡಿ ಹೆಸರು ಯಾವ ಶಬ್ದನ ಜೋಡಿಸ್ಬೇಕು? ದಿಗಂಬರ. ಯಾವ ಸಮಾಜದವರು ನೀವು? ದಿಗಂಬರ ಜೈನ ಸಮಾಜದವರು ಅಂತ ಹೇಳ್ತೀರಲ್ಲ. ನೀವು ಶ್ವೇತಾಂಬರ ಏನು? ಶ್ವೇತಾಂಬರ ಏನು ಅಂತ ಕೇಳಿದಾಗ ಅಲ್ಲ ಅಂತಂತೀರಿ, ಮತ್ತು ದಿಗಂಬರ ಅಂತ ಕೇಳಿದಾಗ ಹೌದು ಅಂತಂತೀರಿ. ಆಮೇಲೆ ನೀವೆಲ್ಲ ದಿಗಂಬರಿದ್ದೀರೇನು? ನೀವು ದಿಗಂಬರಲ್ಲ, ನಾವು ದಿಗಂಬರರು. ಅರ್ಹಂತ ಪರಮಿಷ್ಠಿಗಳು ದಿಗಂಬರ, ಸಿದ್ಧ ಪರಮಿಷ್ಠಿಗಳು ಅವರು ಮುಕ್ತಾತ್ಮ. ನಾವು ದಿಗಂಬರ ಯಾವುದಕ್ಕೆ ಆಗೋದು ಅಂತಂದರೆ ಅರ್ಹಂತರಾಗಲಿಕ್ಕೆ ದಿಗಂಬರ ಆಗೋದು. ಅರ್ಹಂತರು ಯಾವುದಕ್ಕೆ ಆಗೋದು ಅಂತಂದರೆ ಸಿದ್ಧ ಭಗವಂತನಾಗಲಿಕ್ಕೆ ಅರ್ಹಂತ ಪದವನ್ನು ಪಡೆಯೋದು. ನಾವು ಸಾಧು ಪರಮಿಷ್ಠಿಗಳಾಗೋದು ಅಂತಂದರೆ ದಿಗಂಬರ ಆಗೋದು. ಸಾಧು ಪರಮಿಷ್ಠಿಗಳು ಕೂಡ ನಮೋಕಾರ ಮಂತ್ರದಲ್ಲಿ ದಿಗಂಬರಾಗಿರ್ತಾರೆ. ಉಪಾಧ್ಯಾಯ ಪರಮಿಷ್ಠಿಗಳು ಕೂಡ ದಿಗಂಬರರು. ಆಮೇಲೆ ಆಚಾರ್ಯ ಪರಮಿಷ್ಠಿಗಳು ಕೂಡ ದಿಗಂಬರರು. ಅರಿಹಂತರು ಕೂಡ ದಿಗಂಬರರು. ನೀವು ದಿಗಂಬರ ಜೈನರು. ಯಾವ ಕಾರಣದಿಂದ ದಿಗಂಬರ ಜೈನರು? ನಮ್ಮ ಕಾರಣದಿಂದ ಅಥವಾ ನೀವೇ ನಿಮ್ಮ ಕಾರಣದಿಂದ ದಿಗಂಬರ ಜೈನರು? ಹೌದು, ಸರಿ ಇದೆ. ನೀವು ನಿಮ್ಮ ಗುರುಗಳ ಕಾರಣದಿಂದ ಮತ್ತು ನೀವು ನಿಮ್ಮ ಜಿನೇಂದ್ರ ಭಗವಂತನ ಕಾರಣದಿಂದ ದಿಗಂಬರ ಜೈನರು. ಯಾಕೆಂದರೆ ನಿಮ್ಮ ಜಿನ ಭಗವಂತನೂ ಕೂಡ ದಿಗಂಬರ, ನಿಮ್ಮ ಗುರುಗಳೂ ಕೂಡ ದಿಗಂಬರ. ಈ ದಿಗಂಬರ ಅವಸ್ಥೆ ಅಂತಂದರೆ ಎರಡು ಪ್ರಕಾರದ್ದಿರುತ್ತೆ. ಒಂದು ಅಂತರಂಗ ದಿಗಂಬರ, ಇನ್ನೊಂದು ಬಹಿರಂಗ ದಿಗಂಬರ. ಬಹಿರಂಗ ದಿಗಂಬರ ಆಗಬೇಕು ಅಂತಂದರೆ ಏನಿರಬಾರ್ದು? ಯಾವುದು ಪರಿಗ್ರಹ ಇರಬಾರ್ದು. ಇನ್ನು ಪರಿಗ್ರಹ ಶಬ್ದ ಕಠಿಣ ಆಯಿತು. ಪರಿಗ್ರಹ ಅಂದರೆ ಏನು? ಅದು ಎಷ್ಟು ಪ್ರಕಾರದ್ದು? ಪರಿಗ್ರಹವು ಕೂಡ ಎರಡು ಪ್ರಕಾರದ್ದು, ಅಂತರಂಗ ಪರಿಗ್ರಹ ಮತ್ತು ಬಹಿರಂಗ ಪರಿಗ್ರಹ. ಬಹಿರಂಗ ಪರಿಗ್ರಹ 10 ಪ್ರಕಾರದ್ದು. ಯಾವುದ್ಯಾವುದು ಅಂತಂದರೆ ಕ್ಷೇತ್ರ, ಹೊಲ, ವಾಸ್ತು ಮನೆ, ಹೊಲ ಮನೆ, ಹಿರಣ್ಯ ಅಂತಂದರೆ ಬೆಳ್ಳಿ, ಸುವರ್ಣ ಅಂತಂದರೆ ಬಂಗಾರ, ದಾಸಿ ಅಂತಂದರೆ ನೌಕರಾಣಿ, ದಾಸ ಅಂದರೆ ನೌಕರ, ಕುಪ್ಯ ಅಂದರೆ ವಸ್ತ್ರ, ಭಾಂಡ ಅಂತಂದರೆ ಬರ್ತನ್ಗಳು, ಭಾಂಡಿ ಬರ್ತನ್ಗಳು, ಪಾತ್ರೆಗಳು. 10 ಪ್ರಕಾರದ ಪರಿಗ್ರಹಗಳು. ಈ ಬಹಿರಂಗ 10 ಪ್ರಕಾರದ ಪರಿಗ್ರಹಗಳಲ್ಲಿ ಕೆಲವೊಂದು ಚೇತನ ಇವೆ, ಕೆಲವೊಂದು ಅಚೇತನ ಇವೆ. ಎರಡೇ ಪ್ರಕಾರದ್ದಿದೆ. ಚೇತನ ಪದಾರ್ಥಗಳು ನಮಗೆ ಪರಿಗ್ರಹ, ಅಚೇತನ ಪದಾರ್ಥಗಳು ಕೂಡ ನಮಗೆ ಪರಿಗ್ರಹ. ಅದರಲ್ಲಿ ವಸ್ತ್ರ ಅನ್ನತಕ್ಕಂಥದ್ದು ಕೂಡ ಒಂದಿದೆ. ಇದೇನಿದು? ಯಾರ್ದದ? ಯಾರ್ದು? ಕ್ಲಾಸಿನಲ್ಲಿ ನಿಷಿದ್ಧ ಇದೆ, ಮೊಬೈಲ್ ತರಬಾರ್ದು ಅನ್ನುವಂಥದ್ದು. ಯಾರೂ ತಂದಿಲ್ಲ, ನೀವು ತಂದಿದ್ದೀರಲ್ಲ. ಹಾಂ, ಡಿಸ್ಟರ್ಬ್ ಆಯ್ತು ನೋಡ್ರಿ, ವಿಘ್ನ ಆಯ್ತಿಲ್ಲ, ಪ್ರಾಯಶ್ಚಿತ್ ಮಾಡ್ಕೊಳ್ಳಿ. ನಂತರ ಯಾವ ಕರ್ಮ ಕಟ್ಟಿತು? ವಿಘ್ನ ಮಾಡುವುದರಿಂದ ಅಂತರಾಯ ಕರ್ಮ. ಎಂಥ ಅಂತರಾಯ ಕರ್ಮ?
ಜ್ಞಾನಾಂತರಾಯ ಕರ್ಮ ಕಟ್ಟಿತು, ಪಾಪ ಕರ್ಮ ಕಟ್ಟಿತ್ತು. ಈ ಥರ ನಾವು ಯಾವುದೇ ಕಾರ್ಯ ಮಾಡುವಾಗ ಏನಾದರೂ ಒಂದು ತಪ್ಪು ಮಾಡ್ತಿರ್ತೀವಿ. ಆ ಸಮಯದಲ್ಲಿ ನಮಗೆ ಕರ್ಮ ಕಟ್ತದೆ ಅಥವಾ ಕಟ್ಟೋಲ್ಲ. ಬೇಕಾದಂಥ ಕಾರ್ಯ ಇರಲಿ, ಆ ಕಾರ್ಯದಲ್ಲಿ ಎರಡು ಪ್ರಕಾರದ ಕಾರ್ಯ ಇರ್ತದೆ. ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಒಳ್ಳೆಯದನ್ನು ಮಾಡುವಾಗ ಪುಣ್ಯಕರ್ಮ ಕಟ್ತಿರ್ತದೆ, ಮತ್ತು ಕೆಟ್ಟದ್ದನ್ನು ಮಾಡುವಾಗ ಪಾಪಕರ್ಮ ಕಟ್ತದೆ. ಕೆಟ್ಟದ್ದನ್ನು ಮಾಡಬಾರ್ದಂತಂದ್ರೂ ಮಾಡಿರ್ತೀವಿ, ಆವಾಗಲೂ ಕಟ್ತದೆ. ಮಾಡಬೇಕಂತ ಮಾಡುವಾಗಲೂ ಕಟ್ಟುತ್ತೆ. ಮಾಡಬಾರ್ದಂತ ಭಾವಿದ್ರೂ ಕೂಡ ಆಗಿ ಹೋಗ್ತದೆ, ಅದರೊಳಗೂ ಕಟ್ತದೆ. ಮಾಡಬೇಕಂತ ಮಾಡಿದ್ರೂ ಕೂಡ ಆವಾಗಲೂ ಕಟ್ತದೆ. ಅದು ಒಳ್ಳೆಯದೇ ಇರಲಿ ಅಥವಾ ಕೆಟ್ಟದ್ದೇ ಇರಲಿ, ಎಲ್ಲ ಕಾರ್ಯದಲ್ಲಿ ಕರ್ಮ ಕಟ್ಟುತ್ತಲೇ ಇರ್ತದೆ, ಯಾವಾಗಲೂ ಕರ್ಮ ಕಟ್ತದೆ. ಈಗ ನೀವು ಈ ವಿಷಯಗಳನ್ನೆಲ್ಲ ಕೇಳ್ತಾ ಇದ್ದೀರಿ. ಯಾವ ಕರ್ಮ ಕಟ್ತಾ ಇದೆ? ಶುಭ ಕರ್ಮ ಕಟ್ತಾ, ಪುಣ್ಯಕರ್ಮ ಕಟ್ತಾ ಇದೆ. ಇದರಲ್ಲಿ ಸ್ವಲ್ಪ ಆವಾಜ್ ಆಯಿತು, ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಯಿತು. ಯಾವ ಕರ್ಮ ಕಟ್ಟಿತು? ಪಾಪ ಕರ್ಮ, ಅಶುಭ ಕರ್ಮ. ಎಂಥ ಕರ್ಮ ಕಟ್ಟಿತು? ಅಂತರಾಯ ಕರ್ಮದಲ್ಲಿ ಯಾವ ಕರ್ಮ ಕಟ್ಟಿತು? ಜ್ಞಾನಾಂತರಾಯ. ನೋಡಿ, ಅಂತರಾಯ ಕರ್ಮದಲ್ಲಿ 5 ಪ್ರಕಾರದಿದೆ ಪಾಪ ಕರ್ಮ. ಅದು ಜ್ಞಾನಾಂತರಾಯ, ದಾನಾಂತರಾಯ, ಲಾಭಾಂತರಾಯ, ಉಪಭೋಗಾಂತರಾಯ ಮತ್ತು ವೀರ್ಯಾಂತರಾಯ. 5 ಪ್ರಕಾರದ ಕರ್ಮಗಳಲ್ಲಿ ಯಾವುದಾದ್ರೂ ಒಂದು ಕಟ್ತಿರ್ತದೆ. ಇನ್ನು 8 ಪ್ರಕಾರದ ಕರ್ಮಗಳಿವೆ. ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ, ವೇದ್ನೀಯ, ಮೋಹನೀಯ, ಆಯು, ನಾಮ, ಗೋತ್ರ ಮತ್ತು ಅಂತರಾಯ. 8 ಪ್ರಕಾರದ ಕರ್ಮಗಳಿವೆ. ಈ 8 ಪ್ರಕಾರದ ಕರ್ಮಗಳಲ್ಲಿ ಎಷ್ಟು ಕರ್ಮಗಳು ನಿರಂತರವಾಗಿ ನಮಗೆ ಕಟ್ತಿರ್ತವೆ ಅನ್ನೋದನ್ನು ಭಗವಂತರು ಹೇಳಿದ್ದಾರೆ. ಎಷ್ಟು ಕಟ್ತವೆ ಗೊತ್ತಾ? ಒಂದು ಕರ್ಮವನ್ನು ಬಿಟ್ಟು, ಅದು ಜೀವನದಲ್ಲಿ ಒಂದೇ ಸಲ ಕಟ್ತದೆ, ಒಂದು ಕರ್ಮವನ್ನು ಬಿಡಬೇಕು. 8 ಕರ್ಮಗಳಲ್ಲಿ ಒಂದು ಕರ್ಮವನ್ನು ಬಿಡಬೇಕು. ಯಾವ ಕರ್ಮ ಅಂತಂದರೆ ಆಯು ಕರ್ಮ. ಆಯು ಕರ್ಮವನ್ನು ಬಿಟ್ಟು ಉಳಿದ ಎಲ್ಲ ಕರ್ಮಗಳು, ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ, ವೇದ್ನೀಯ, ಮೋಹಿನೀಯ, ಆಯು, ನಾಮ, ಗೋತ್ರ. ಆಯುವನ್ನು ಬಿಟ್ಟು ಗೋತ್ರ, ಈ 7 ಕರ್ಮಗಳಂತೂ ನಿರಂತರವಾಗಿ ಕಟ್ತಿರ್ತವೆ. ಅದರೊಳಗೆ ಪುಣ್ಯದ ಕಾರ್ಯವನ್ನು ಮಾಡುವಾಗ ಪುಣ್ಯಕರ್ಮ, ಪಾಪ ಕಾರ್ಯವನ್ನು ಮಾಡುವಾಗ ಪಾಪಕರ್ಮ. ಜೀವನದಲ್ಲಿ ಎಷ್ಟೋ ಸಲ ಕಟ್ಟಿರ್ತವೆ, ಆದರೆ ಆಯು ಕರ್ಮ ಅನ್ನತಕ್ಕಂಥದ್ದು ಕೇವಲ ಒಂದೇ ಒಂದು ಸಲ ಕಟ್ತದೆ, ಒಂದೇ ಒಂದು ಸಲ ಕಟ್ಟುತ್ತೆ. ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀರಿ ನೋಡ್ರಿ. ಈಗ ಪ್ರವಚನ ಶುರು ಆಗಿ 1 ತಾಸು ಆದರೂ ಕೂಡ ಯಾರಲ್ಲೂ ಕೂಡ ಕೈಯಲ್ಲಿ ಮೊಬೈಲ್ ಇಲ್ಲ. ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೋ ಅಥವಾ ಏನೋ ಪಲ್ಲಿ ಯಾರು ಸೂಚನಾ ಕೊಟ್ಟಿದ್ರೋ ಏನೋ, ಎಲ್ಲರೂ ಅನುಶಾಸನ ಪಾಲನೆ ಮಾಡ್ತಾ ಇದ್ದಾರೆ. ಇದೇ ಒಳ್ಳೆಯದು. ಈಗ ಪುಣ್ಯ ಆಯಿತು, 5 ಗಂಟೆ ಆಗಿ 5 ನಿಮಿಷಗಳು ಆಗಿವೆ. ಎಷ್ಟು ಗಂಟೆಗೆ ಬಿಡಬೇಕು? ಸೂಚನೆ ಮಾಡಿ. ಹಾಂ, ಇವ್ರೇನು ಹೇಳ್ತಾರೆ ನೋಡ್ರಿ ಮಹಾರಾಜರು, ನಾವೇನು ಸೂಚನೆ ಮಾಡೋದು, ನೀವು ಯಾವಾಗ ಬಿಡ್ತೀರಿ, ಯಾವಾಗ ನಾವು ಹೋಗ್ತೀವಿ ಅಂತ. ಹಾಂ, ಅಲ್ಲಿ ಸ್ವಲ್ಪ ಒಳಗೆ ಈಗ ಸೇರಾಕದೈತಿ, ಈಗ ಲೈನ್ ಹಿಡ್ದೈತಿ, ಅಷ್ಟರೊಳಗೆ ಟೈಮ್ ಮುಗೀತಂದಮೇಲೆ ಆಯಿತು. ಇದೇ ಥರ ನಾವು ಈ ಸಿಂಪಲ್ ಜೈನ ಧರ್ಮಕ್ಕೆ ಸಂಬಂಧಪಡುವಂತಹ ಬೇಸಿಕ್ ನಾಲೆಜ್ ಪ್ರಾಪ್ತ ಮಾಡಿಕೊಳ್ಳೋಣ. ಸಮಯಾನುಸಾರವಾಗಿ ಎಲ್ಲ ಕ್ರಿಯೆಗಳನ್ನು ಮಾಡೋಣ. ಇನ್ನು ಅವಕಾಶ ಸಾಯಂಕಾಲದಲ್ಲೂ ಕೂಡ ಇದೆ. ಶಂಕಾ ಸಮಾಧಾನದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಅದನ್ನು ಬರೆದಿಡಿ. ನಾವು ಹೇಳಿದ್ವಲ್ಲ, ಬೆಳಿಗ್ಗೆ ಒಂದು ಕಾಪಿ ಇರಲಿ ನಿಮ್ಮ ಬಳಿಯಲ್ಲಿ, ಒಂದು ನೋಟ್ಬುಕ್ ಇರಲಿ, ಒಂದು ಪೆನ್ ಇರಲಿ, ಅದರೊಳಗೆ ಪ್ರಶ್ನೆಗಳನ್ನು ಮತ್ತು ಸಾಯಂಕಾಲದಲ್ಲಿ ಸರಿಯಾಗಿ ಅದನ್ನು ನೀವು ಕೇಳಿದರೆ ಅಥವಾ ಬರೆದು ಯಾರಾದರೂ ಕೈಯಾಗಿ ಕೊಟ್ಟರೆ ಅವರು ಓದ್ತಾರೆ. ಇಲ್ಲಿ ಬಾಕ್ಸ್ ಇಟ್ಟಿದ್ದಾರೇನೋ, ಹಾಂ ಇಲ್ಲಿದೆ ನೋಡಿ. ಈ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ, ಎಂತಹ ಪ್ರಶ್ನೆ ಇದ್ದರೂ ಧರ್ಮಕ್ಕೆ ಸಂಬಂಧಪಡುವಂಥ ಪ್ರಶ್ನೆಗಳನ್ನು ಇಲ್ಲಿ ಹಾಕಬೇಕು. ನೀವು ಇದನ್ನೆಲ್ಲ ಕೇಳಿರ್ತೀರಿ, ಯಾಕಂದರೆ 10 ದಿವಸದವರೆಗೆ ನಿಮಗೆ ನಿಧಾನವಾಗಿ ಜ್ಞಾನ ಹೆಚ್ಚಾಗ್ತಾನೆ ಹೋಗೋದು.
ಆದರೆ ಆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಾಗ ಇದೇನೋ ಅದೇನೋ ಅನ್ನುವಂಥ ಪ್ರಶ್ನೆಗಳು ಕೂಡ ಬರ್ತವೆ. ಈ ಥರ ಅಂದರೆ ಏನು, ಆ ಥರ ಅಂದರೆ ಏನು, ಇದು ಏನು, ಇನ್ನಿಷ್ಟು ಸ್ವಲ್ಪ ನಮಗೆ ತಿಳ್ಕೊಳ್ಳೋದಿದೆ ಅನ್ನುವಂಥ ಮನಸ್ಸಿನಲ್ಲಿ ಇಚ್ಛೆ ಆದಾಗ ಆ ಪ್ರಶ್ನೆಯನ್ನು ತಕ್ಷಣ ಬರೆದಿಡಿ. ಅದಕ್ಕೆ ಉತ್ತರವನ್ನು ನಾವು ಸಾಯಂಕಾಲದಲ್ಲಿ ಚರ್ಚೆ ಮಾಡೋಣ. ಸಾಯಂಕಾಲದಲ್ಲಿ 1 ಗಂಟೆ ಸುಮಾರಾಗಿ 1.25 ಗಂಟೆ ಸಿಗಬೇಕು ಶಂಕಾ ಸಮಾಧಾನಕ್ಕೆ. ಆ ಶಂಕಾ ಸಮಾಧಾನ ಅನ್ನುವಂತಹ ಸಮಯ ಬಹಳ ಮಹತ್ವಪೂರ್ಣವಾದದ್ದು. ಇದನ್ನು ಕಳ್ಕೊಳ್ಬೇಡಿ. ಎಲ್ಲರೂ ಸಾಯಂಕಾಲದಲ್ಲಿ ಬರೋರಿಲ್ಲ. ಸಾಯಂಕಾಲ ಆರತಿ, ಗುರುಭಕ್ತಿ ಆರತಿ ಮತ್ತು ಶಂಕಾ ಸಮಾಧಾನ ಈ 3 ಕಾರ್ಯಕ್ರಮ ಸಾಯಂಕಾಲದಲ್ಲಿ ಇದೆ. ಈ ಧರ್ಮ ಪಾಠವನ್ನು ನಾವು ಹೆಚ್ಚೇನು ಈಗ ತೆಗೆದುಕೊಳ್ಳದೆ ಸಾಕಲ್ಲ. 5 ಗಂಟೆಗೆ ಬಿಡೋಣ ಸರಿಯಾಗಿ. ಮತ್ತು 6:15ಗೆ ಶುರು ಮಾಡೋಣ. ಈಗ ಜಿನ್ವಾಣಿ. प्रभु देव तुम्हारे पवित्र मुख से निस्सृत जो शीतल वाणी, जग जन मन के मल को धोती, अतः कहाती जिनवाणी। जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयांद रहे, अब हम ना विषयांद रहे। जिनवाणी माता की जय। 9 ಸಲ ನಮೋಕಾರ ಮಂತ್ರ ಜಪ.